ಹೋಗಲಿಲ್ಲ. ಫಸ್ಟ್ ಸ್ಟಡಿ ಮಾಡಿ ಎಲ್ಲ ಮಾಡಿ ಇವತ್ತಿನ ದಿನ ಏನು ಅಂದರೆ ನನ್ನ ಹತ್ರನೇ ಸ್ಟುಡಿಯೋಸ್ ಎಲ್ಲ ಇದೆ. ನನ್ನ ಸಿನಿಮಾಗೆ ಬೇಕಾಗಿರುವಂಥ ಕೆಲಸಗಳು ಮಾಡ್ಕೊಳ್ಳೋಂಥ ಅನುಕೂಲ ಮಾಡ್ಕೊಂಡಿದ್ದೀನಿ. ವರ್ಕ್ಶಾಪ್ ಮಾಡೋಕ್ಕೆ ಅಂತ ಬೇಕಾಗುತ್ತೆ. ಸೊ ಅಂದರೆ ನನ್ನ ಕ್ಯಾರೆಕ್ಟರ್ಸ್ನ ಹಾಕೊಂಡು ಯಾವತ್ತೂ ಕ್ಲೀನ್ ಹಾರ್ಟ್ ಆ್ಯಂಡ್ ಗುಡ್ ಥಾಟ್ಸಿಂದ ಒಂದು ಸಿನಿಮಾ ಮಾಡಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲ್ಲರಿಗೂ ಇನ್ನೊಂದು ಏನು ಅಂತಂದರೆ, ಈ ಥರ ವರ್ಕ್ಶಾಪ್ಗಳು ನಡೀಬೇಕಾದ್ರೆ ಸುಮಾರು ಜನ ಬಂದಿರ್ತಾರೆ, ಪ್ಯಾನಲ್ ಕೂತಿರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಒಬ್ಬರು ಇಬ್ಬರು ಏನೋ ಒಂದು ಕ್ವಶನ್ ಕೇಳ್ತಾರೆ ಬಿಟ್ಟರೆ, ಅಥೆಂಟಿಕ್ ಕೇಳ್ತಾರೆ ಬಿಟ್ಟರೆ, ಇನ್ನು ಇದ್ದವರೆಲ್ಲ ಸುಮ್ಮನೆ ಕೂತಿರ್ತಾರೆ. ದಯವಿಟ್ಟು ಈ ವೇದಿಕೆನ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳಬಹುದು ಅಂತ ನನ್ನ ಮಾತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಕ್ಲೀನ್ ಹಾರ್ಟ್ ಕ್ಲೀನ್ ಅನ್ಸ್ಕೊಂಡು ಶುರು ಮಾಡಿದ್ರೆ ಯಾವುದೂ ಅಸಾಧ್ಯ ಇಲ್ಲ ಅಂತ ಹೇಳಿ ಖಂಡಿತವಾಗಿ. ಹಾಗೆ ಇಲ್ಲಿ ನಮ್ಮ ಜೊತೆ ಅಕ್ಷಿ ನ್ಯಾಷನಲ್ ಅವಾರ್ಡ್ ಪಡೆದಂತಹ ಕನ್ನಡ ಚಲನಚಿತ್ರ 2021 ಇದೇ ವರ್ಷನೇ ಮೊನ್ನೆ ತಾನೇ ರಿಲೀಸ್ ಆಗಿದೆ. ಆ ಟೀಮ್ ನಮ್ಮ ಜೊತೆ ಇದ್ದಾರೆ, ಪ್ರೊಡ್ಯೂಸರು, ಡೈರೆಕ್ಟರ್ ಆ್ಯಂಡ್ DOP ಕೂಡ. ಸ್ಕ್ರೀನ್ ಪ್ಲೇ ಮಾಡಿದಂಥ 3 ಜನರು ಅವರಿದ್ದಾರೆ. ಅಂದರೆ ಒಂದು ನ್ಯಾಷನಲ್ ಅವಾರ್ಡ್ ಮೂವಿ, ಪಿಂಗಾರ ನ್ಯಾಷನಲ್ ಅವಾರ್ಡ್ ಮೂವಿ ಆಗ್ತದೆ ನಾನು. ಈವನ್ ಅವ್ರು ಮಾಡಿದಂಥ ಪಿಂಗಾರ ಮೂವಿ ಕೂಡ ನ್ಯಾಷನಲ್ ಅವಾರ್ಡು. ಸೊ ಇಬ್ಬರು 2 ನ್ಯಾಷನಲ್ ಅವಾರ್ಡ್ ಪಡೆದಿರುವಂಥ ಚಲನಚಿತ್ರದ ತಂಡ ನಮ್ಮ ಜೊತೆ ಇದೆ ಅನ್ನೋದೇ ನಮಗೆ ಈ ವೇದಿಕೆಗೆ ಒಂದು ಹೆಮ್ಮೆ ಅನಿಸುತ್ತೆ. ಸೊ ನಾನು ಲಾಸ್ಟ್ ವೀಕ್ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಸ್ಟಾರ್ ಮೂವೀಸ್ ಎಲ್ಲರೂ ನೋಡ್ಬಿಡ್ತೀವಿ, ಬಟ್ ನ್ಯಾಷನಲ್ ಅವಾರ್ಡ್ ಮೂವಿ ಅಂತ ತಕ್ಷಣ ಯಾರು ಥಿಯೇಟ್ರಿಗೆ ಹೋಗಿ ನೋಡಲ್ಲ. ಸೊ ನಾನು ನಾನು ಅಂಥದ್ದು ಹೋಗಿ ಮೂವಿ ನೋಡಬೇಕು ಅಂತ ಬಂದಿದ್ದೀನಿ. ಅದ್ಭುತವಾದ ಮೂವಿ ಅಕ್ಷಿ ಅಂತ. ಶ್ರೀನಿವಾಸ್, ಇಲ್ಲಿ ಕಲಾದೇವನ ಶ್ರೀನಿವಾಸ್ ಅಂತ, ಇವ್ರದ್ದು ಪ್ರೊಡಕ್ಷನ್ ಆ್ಯಂಡ್ ಮ್ಯೂಸಿಕ್ಕು ಲಿರಿಕ್ಸ್ ಅವ್ರದೇ ಇದೆ. ನಿಮ್ಮ ಈ ಒಂದು ಚಲನಚಿತ್ರ ನ್ಯಾಷನಲ್ ಅವಾರ್ಡ್ ಬರಕ್ಕೆ ಅಕ್ಷಿ ಸಿನಿಮಾ ಎಷ್ಟು ಜನ ಕೇಳಿದ್ದೀರಾ? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್. ಎಷ್ಟು ಜನ ನೋಡಿದ್ದೀರಾ? ಅಂದರೆ ಇಷ್ಟೇ ವಿಪರ್ಯಾಸ. ನಾವು ಎಲ್ಲರೂ ಏನಂತ ಹೇಳಿದ್ರೆ ಸಿನಿಮಾ ಬಗ್ಗೆ, ಸಿನಿಮಾ ಕ್ಷೇತ್ರದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಹಾಗಂತ ನನ್ನನ್ನು ಕೇಳಿದ್ರು ನಾನು ಎಲ್ಲ ಸಿನಿಮಾ ನೋಡಿಲ್ಲ. ಆದರೆ ಇವತ್ತು ಡಿಸ್ಕಷನ್ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ಎಲ್ಲರೂ ಅಂದರೆ ನನಗಿನ್ನ ಹಿರಿಯರು ತುಂಬ ಜನ ಇದ್ದೀರಾ, ತುಂಬ ವರ್ಷದಿಂದ ಸಿನಿಮಾ ಮಾಡ್ತಾ ಇದ್ದೀರಾ. ಸಿನಿಮಾ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಅನುಭವ ಇದೆ. ಪ್ರತಿಯೊಬ್ಬರು ಬಂದಾಗ ಅವರದ್ದೇ ಆದಂಥ ಕನಸುಗಳನ್ನ ಹೊತ್ಕೊಂಡು ಇಲ್ಲಿ ಬರ್ತೀವಿ. ಅದೇ ರೀತಿಯಾಗಿ ನಾವು ಅಷ್ಟೇ. ಅಂದರೆ ಒಂದು ಸಾಮಾಜಿಕ ಕಳಕಳಿ ಬೇಕು, ಅದರ ಸಮಾಜಕ್ಕೆ ಬೇಕಾಗಿರೋ ಸಂದೇಶನ ಯಾವ ಮಾಧ್ಯಮದಲ್ಲಿ ಕೊಟ್ಟರೆ ಸರಿ ಅಂತ ಆಲೋಚನೆ ಮಾಡಿದಾಗ ನಮಗನ್ಸಿದ್ದು ಸಿನಿಮಾ ಅಂತ ಅನ್ನಿಸ್ತು. ಹಾಗಾಗಿ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದು. ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಅವಿನಾಶ್ ಅವರು ಹೇಳ್ತಾ ಇದ್ರು ಈ ಸಿನಿಮಾ ಎಲ್ಲಿ ಫಿಟ್ ಆಗತ್ತೆ ಅಂತ. ಬಟ್ ನಾನು ಆಲೋಚನೆ ಮಾಡಿದ್ದು ಇದು ಎಲ್ಲಿ ಫಿಟ್ ಆಗತ್ತೆ ಅನ್ನೋದಲ್ಲ, ಒಂದು ಸಿನಿಮಾ ಮಾಡಬೇಕು. ಆ ಸಿನಿಮಾ ಮಾಡಿದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಒಂದಷ್ಟು ಜನಕ್ಕೆ ತೋರಿಸೋಣ, ಆ ಸಿನಿಮಾ ಹೇಗಿದೆ ಅಂತ ಅವ್ರ ಅಭಿಪ್ರಾಯ ತಗೊಂಡು ಆಮೇಲೆ ನಾವು ಯೋಚನೆ ಮಾಡೋಣ ಅಂತ ನಮ್ದೊಂದು ಆಲೋಚನೆ ಇಟ್ಕೊಂಡ್ವಿ. ಪ್ಲಸ್ ನಿರ್ದೇಶಕ ಮನೋಜ್ ಕುಮಾರ್ ಇಲ್ಲೇ ಜೊತೆಲಿದ್ದಾರೆ. ನಿರ್ದೇಶಕರು ಅಂದರೆ ಅವರು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಇದ್ರು. ಆದರೆ ನಾನು ವೈಯಕ್ತಿಕವಾಗಿ ನಿಮ್ಮ ಎಷ್ಟು ಜನ ಪರಿಚಯ ಇದೀನೋ ಗೊತ್ತಿಲ್ಲ. ನಾನೊಬ್ಬ ಪ್ರೊಫೆಷನಲ್ ಆ್ಯಂಕರು, ಒಬ್ಬ ಕನ್ನಡ ನಿರೂಪಕ ಅಂತ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಟಾಪ್ ಮೋಸ್ಟ್ ಎಷ್ಟು ಜನ, ಒಂದು 10 ಜನ ಅಂತ ತೊಗೊಂಡ್ರೆ ಅದು ನಾನು ಒಬ್ಬ. ಮುಂಚೆ ಉದ್ಯಾ ಟಿವಿನಲ್ಲಿದ್ದೆ, ಇವಾಗ ದೂರದರ್ಶನಲ್ಲಿ ಮಾಡ್ತಿದ್ದೀನಿ ತುಂಬ ಶೋಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾದವರು ಇರೋದ್ರಿಂದ ನಾನು ಇದನ್ನು ಯಾವಾಗಲೂ ಐ ವಾಂಟ್ ಮೆನ್ಷನ್ ವೆರಿ ಕ್ಲಿಯರ್ಲಿ. ನೀವು ಸಿನಿಮಾ ಆರಂಭ ಆಗಿದ ತಕ್ಷಣ ನೋ ಸ್ಮೋಕಿಂಗ್ ನೋಡಬೇಕು, ವಾಯ್ಸ್ ಕೇಳ್ತೀರಾ, ಆ ವಾಯ್ಸ್ ನಂದೆ. ಡಬ್ಬಿಂಗ್ ಆರ್ಟಿಸ್ಟ್ ಕೂಡ, ಮ್ಯೂಸಿಕ್ ಡೈರೆಕ್ಟರು, ಲಿರಿಸಿಸ್ಟು, ಆ್ಯಕ್ಟರು, ಈ ಎಲ್ಲ ಹೇಳಿದಾಗ ಸರಿ ಆಯಿತು ಬಾಸ್ ಮಾಡೋಣ ಅಂತ ಹೇಳಿ ಆ ಕತೆ ಹೇಳಿದಾಗ ಭಾಳನೇ ಇಷ್ಟ ಆಯಿತು. ಸಿನಿಮಾ ಜಿಸ್ಟ್ ಬಂದು ಏನಂತ ಹೇಳಿದ್ರೆ ಐ ಡೊನೇಷನ್. ಎಲ್ರಿಗೂ ಗೊತ್ತೇ ಇದೆ ಸ್ಕೇರ್ಸಿಟಿ ಎಷ್ಟಿದೆ ಅಂತ. ಸೊ ಇದನ್ನ ಇಟ್ಕೊಂಡು ಸಿನಿಮಾ ಅಂತ ಹೇಳಿದ್ರೆ ಈಸ್ ಇಟ್ ರಿಯಲಿ ಡಾಕ್ಯುಮೆಂಟ್ರಿ ಮಾಡಿದ್ರಾ? ಇಲ್ಲ. ಡಾಕ್ಯುಮೆಂಟ್ರಿ ಮಾಡಿದ್ರೆ ನಮ್ಗೆ ಯಾಕೆ ನ್ಯಾಷನಲ್ ಅವಾರ್ಡ್ ಸಿನಿಮಾ ಅಂತ ಕೊಡ್ತಾ ಇದ್ರು? ಅಂದರೆ ಈ ಥರ ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇತ್ತು. ಆದರೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಯಾವುದಕ್ಕೂ ಕಡಿಮೆ ಮಾಡದೇ ಇರೋ ರೀತಿಯಲ್ಲಿ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಚಿಕ್ಕಮಗಳೂರು ಅಂತ ಪ್ರದೇಶ, ಯಾಕಂದರೆ ಚಿಕ್ಕಮಗಳೂರು ಪ್ರದೇಶ ನಿಮಗೆ ಗೊತ್ತು, ದ ನೇಚರ್ ಇಟ್ ಸೆಲ್ಫ್ ಬಿಕಮ್ ಎ ಹೀರೋ. ಸೊ ಹಾಗಾಗಿ ಆ ಪರಿಸರ ಇದ್ದರೆ ಚಂದ ಅಂತ ಹೇಳಿ ಅದನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತೊಂದು ಕಮರ್ಷಿಯಲ್ ಸಿನಿಮಾ ಶೂಟ್ ಮಾಡೋದು 50 ದಿನ 60 ದಿನ ಹಿಂಗೆ ಶೂಟ್ ಮಾಡ್ತಾರೆ. ಒಂದು ಲಿಮಿಟೆಡ್ ಬ್ರಿಡ್ಜ್ ಮೂವಿನೋ ಅಥವಾ ಆರ್ಟ್ ಸಿನಿಮಾ ಈ ಥರ ಕ್ಯಾಟಗರಿ ಅಂತ ಹೇಳಿದಾಗ ಅದಕ್ಕೆ ಲಿಮಿಟೆಡ್ ಆದಂಥ ದಿನಗಳನ್ನು ನಿಗದಿ ಮಾಡ್ಕೊಂಡು ಶೂಟ್ ಮಾಡ್ತಾರೆ, ಅಂದರೆ ಬೇಗ ಮುಗಿಸ್ಬಿಡ್ತಾರೆ. ಆದರೆ ನಾವು ಎಲ್ಲೂ ಏನೂ ಕಾಂಪ್ರಮೈಸ್ ಆಗದೆ 55 ದಿನ ಶೂಟ್ ಮಾಡಿದ್ದೀವಿ. ಅಂದರೆ ಯು ಇಮ್ಯಾಜಿನ್, ಅಂದರೆ ನಾವು ಕಮರ್ಷಿಯಲ್ ಸಿನಿಮಾ ಲೆವೆಲ್ಗೆ ಸಿನಿಮಾ ಮಾಡಬೇಕು ಅಂತಲೇ ಎಲ್ಲ ರೀತಿಯಿಂದ ಸಿನಿಮಾ ಮಾಡಿದ್ದು. ಸೊ ಹಾಗಾಗಿ ಅಂದರೆ ಅದು ನಾವು ಎಲ್ಲೋ ನಮಗೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡಿಲ್ಲ ಸಿನಿಮಾ ಇಷ್ಟಕ್ಕೆ ಮಾಡಬೇಕು ಅಂತ. ಅಂದರೆ ಎಲ್ಲ ರೀತಿಯಿಂದನೂ ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ದು. ಆ್ಯಂಡ್ ಪ್ಲಸ್ ಹೊಸ ಕಲಾವಿದರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದೀರಾ. ನಮ್ಮ ಸಿನಿಮಾದಲ್ಲೂ ಅಷ್ಟೇ ಎಲ್ಲರೂ ಹೊಸ ಕಲಾವಿದರನ್ನೇ ಬಳಸಿದ್ದೀವಿ. 2 ಕ್ಯಾರೆಕ್ಟರ್ ಮಾತ್ರ ಗೊತ್ತಿರೋರನ್ನ ಬಿಟ್ಟರೆ ನಾವು ಎಲ್ಲ ಹೊಸಬ್ರನ್ನೇ ಬಳಸ್ಕೊಂಡು ಸಿನಿಮಾ ಮಾಡೋದು. ಅಂದರೆ
ಡೈರೆಕ್ಟರ್ ಡೆಬ್ಯೂ, ಬ್ಯಾನರ್ ಡೆಬ್ಯೂ, DOP ಡೆಬ್ಯೂ. ಸೊ ಈ ಥರ ಎಲ್ಲ ಹೊಸಬರನ್ನ ಇಟ್ಕೊಂಡು 2 ಮಕ್ಕಳು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಮೊದಲನೇ ಸಲ ಕ್ಯಾಮ್ರಾ ಫೇಸ್ ಮಾಡಿರೋದು. ಇಷ್ಟೆಲ್ಲ ಹೊಸಬರ ತಂಡ ಇದ್ದು ಕೂಡ ನ್ಯಾಷನಲ್ ಅವಾರ್ಡ್ ಸಿಕ್ತು ಅಂತ ಹೇಳಿದ್ರೆ ಯಾರು ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ನಿಮಗೆಲ್ಲರೂ ಅದು ಇನ್ಸ್ಪಿರೇಷನ್ ಆಗಬೇಕು ಅನ್ನೋದೇ. ಅಂದರೆ ಸಿನಿಮಾ ತಕ್ಷಣ ಮೇಕಿಂಗ್ ಇಸ್ ವೆರಿ ಈಸಿ, ಬಟ್ ಅದನ್ನ ಡೆಲಿವರ್ ಮಾಡೋದು ತುಂಬ ಕಷ್ಟ ಇದೆ ಅಂತ. ಇವಾಗ ನಾವು ಅಷ್ಟೇ ಸಿನಿಮಾ ಥಿಯೇಟರ್ಸ್ಗೆ ಬರಬೇಕಾ ಬೇಡವಾ ಅನ್ನೋಂಥ ಗೊಂದಲ ಇದ್ದಾಗ, ಇಲ್ಲ ಎಲ್ಲರೂ ನಮ್ಗೆ ಅದನ್ನ ಹಣೆ ಪಟ್ಟಿ ಕಟ್ತಾರೆ, ನ್ಯಾಷನಲ್ ಅವಾರ್ಡ್ ಸಿನಿಮಾ ಅಂತ ಹೇಳಿದ ತಕ್ಷಣ ಅದನ್ನ ಸಿನಿಮಾ ಥಿಯೇಟರ್ಸ್ ತರೋದೇ ಇಲ್ಲ. ಅವ್ರ ಪಾಡಿಗಳು ಎಲ್ಲ ಯಾವುದೋ ಒಂದು ಕ್ಲೋಸ್ ಅಟ್ಮಾಸ್ಫಿಯರಲ್ಲಿ ಒಂದು ಕಡೆ ರಿಲೀಸ್ ಮಾಡ್ತಾರೆ, ಮುಗಿಸ್ಬಿಡ್ತಾರೆ ಅಂತ. ಬಟ್ ನಮಗೆ ಆ ಉದ್ದೇಶ ಅಲ್ಲ, ನಾವು ಎಲ್ಲ ಕಡೆಗೂ ಬರಲೇಬೇಕು ಅಂತ ಮಾಡಿದ್ದು. ಬಟ್ ಅದು ಬಿಸ್ನೆಸ್ ಅಂತ ಬಂದಿದ ತಕ್ಷಣ ಅಲ್ಲಿ ಏನೋ ಕೊರತೆ ಇದೆ ಅಂತ. ಕಮರ್ಷಿಯಲ್ ಸಿನಿಮಾ ಅಂತ ನಾವು ಸ್ಪೆಂಡ್ ಮಾಡೋಕ್ಕಾಗಲ್ಲ. ನಾನು ಬೀಯಿಂಗ್ ಎ ಮೀಡಿಯಾ ಪರ್ಸನ್ ನನಗೆ ಗೊತ್ತು, ನೀವು ಸಿನಿಮಾ ಅಂತ ನೀವು ತೊಗೊಂಡು ಹೋಗಿದ ತಕ್ಷಣ ಅದು ನೀವು ನ್ಯಾಷನಲ್ ಅವಾರ್ಡ್ ಬಂದಿರಲಿ, ಆಸ್ಕರ್ ಬಂದಿರಲಿ, ಅದನ್ನು ಅವರು ಇಟ್ ಟೇಕ್ಸ್ ಅಂಡರ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್. ಸೊ ನೀವು ಸರಿಸುಮಾರು ಏನಿಲ್ಲ ಅಂದರೂ ಒಂದು 25 ಲಕ್ಷ 30 ಲಕ್ಷ ಕಮರ್ಷಿಯಲಿ ಸ್ಪೆಂಡ್ ಮಾಡಿದ್ರೆ ನಿಮಗೆ ಧಾಮ್ ಧೂಮ್ ಅಂತ ಪ್ರೊಜೆಕ್ಟ್ ಮಾಡ್ತಾರೆ ಎಲ್ಲ ಕಡೆ. ಆದರೆ ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಆತ್ಮೀಯರಾಗಿದ್ರು ಕೂಡ ಸಿನಿಮಾ ಬಗ್ಗೆ ಒಂದು ಲೈನ್ ಕೂಡ ಹೇಳಲ್ಲ, ಯಾವ ಮಾಧ್ಯಮನೂ ಮಾಡಲ್ಲ. ಅದು ಅಂದರೆ ನಾನು ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರದ್ದೊಂದಷ್ಟು ಕ್ರೈಟೀರಿಯಾ ಇದೆ, ಅದ್ರ ಪ್ರಕಾರ ಮಾಡ್ತಾರೆ. ಸೊ ಹೀಗಿದ್ದಾಗ ಅಂದರೆ ಸಿನಿಮಾನ ಮಾಡಿದ ಮೇಲೆ ಹೊರಗಡೆ ತರೋ ಚಾಲೆಂಜ್ ಇದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ಚಾಲೆಂಜೇನೆ. ಆ ಚಾಲೆಂಜ್ನ ನಿಭಾಯಿಸಬೇಕು ಅಂದರೆ ನುರಿತವ್ರು ಒಂದಷ್ಟು ಜನ ನಮಗೆ ಇವಾಗ ಪಾಠ ಹೇಳೋದು, ಇಲ್ಲ ನೀವು ಈ ಥರ ಮಾಡಬೇಕಿತ್ತು, ಈ ಥರ ಮಾಡಬೇಕಿತ್ತು ಅಂತ. ಅಂದರೆ ನಾವು ಎಲ್ಲರೂ ಗೊತ್ತಿರೋವಂಥವ್ರನ್ನೇ ಜೊತೆ ಸೇರ್ಕೊಂಡು ಸಿನಿಮಾ ಮಾಡಿದ್ರೆ ಅವಾಗ ಹೊಸಬರಿಗೆ ಎಲ್ಲರಿಗೂ ಅವಕಾಶ ಇತ್ತು. ಇಲ್ಲ ನೋಡಿ, ನೀವು ಇನ್ನೊಂದಷ್ಟು ಜನ ಗೊತ್ತಿರೋ ಆರ್ಟಿಸ್ಟ್ನ ಹಾಕಬೇಕಿತ್ತು, ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಬ್ಬರ ಜೊತೆ ಟೈಅಪ್ ಆಗಬೇಕಿತ್ತು, ಈ ಥರದ ವಿಷಯಗಳನ್ನೇ ಹೇಳಿದ್ರು. ಬಟ್ ಎಲ್ಲರೂ ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಈಗ ನಾನು ಹೊಸದಾಗಿ ಬಂದವನು, ಇವತ್ತು ನನಗೆ ಅನುಭವ ಆಗಿದ್ದಕ್ಕೆ ನಾನು ಯಾರಾದ್ರೂ ನನ್ನನ್ನು ಮಾತಾಡಿಸಿದ್ರೆ ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ. ಅಂದರೆ ಅನ್ಲೆಸ್ ಇಫ್ ಯು ಡಸಂಟ್ ಗೆಟ್ ಅನ್ ಆಪರ್ಚುನಿಟಿ, ಸೊ ಯು ಕೆನಾಟ್ ಎಕ್ಸ್ಪ್ರೆಸ್ ಆಸ್ ಯು ಆರ್ ಅನ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಇದ್ರೆ ಅಂದರೆ ಅವಕಾಶಗಳನ್ನ ಕೊಟ್ಟರೆ ಮಾತ್ರ ನಮಗೆ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಸಾಧ್ಯ ಇರೋದು. ಅಂದರೆ ಒಟ್ಟಾರೆ ನಮ್ಮ ಸಿನಿಮಾ ಮಾಡಿದ ಖುಷಿಯ ಜೊತೆಗೆ ನಾವು ಇವತ್ತು ಇನ್ನೊಂದು ಥರ ಹೋರಾಟ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ OTT ಪ್ಲ್ಯಾಟ್ಫಾರ್ಮ್ಸ್. ಇಲ್ಲ ಅಂದರೂ ಅಂದರೆ OTT ಪ್ಲ್ಯಾಟ್ಫಾರ್ಮ್ ಈಗ ಕೊಡ್ಬೋದು, ಇಲ್ಲ ಆ ಥರದ್ದೆಲ್ಲ ಯೋಚನೆ ಮಾಡ್ಬೋದು ಅಂತ. ಬಟ್ ನಾನು ಹೇಳ್ತೀನಿ, OTT ಪ್ಲ್ಯಾಟ್ಫಾರ್ಮಿಗೆ ಕೊಡೋದು ಕೂಡ ಇಟ್ ಈಸ್ ನಾಟ್ ಈಸಿ. ಬಿಕಾಸ್ ನಿಮಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ನಿಮಗೆ ಇಷ್ಟು ಒಳ್ಳೆಯ ರೀತಿಯ ನಿಮ್ಮ ಸಿನಿಮಾ ಮಾಡಿದ್ದೀರಾ, ನೋ, ಅವರ ಕ್ರೈಟೀರಿಯಾನೇ ಬೇರೆ ಇದೆ. ಏನೇನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೇಳ್ತಾರೆ. ಪ್ರಾಬಲಿ ಗೊತ್ತಿಲ್ಲ ನನಗೆ, ನಾನು ಇಲ್ಲಿ ನೇರವಾಗಿ ಕೇಳ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ಬಂದು ನಾವು ಮೊದಲನೇ ಅನುಭವ ಆಗಿರೋದ್ರಿಂದ. ಯಾರಿಗಾದರೂ ಆ ರೂಟ್ ಗೊತ್ತಿದ್ರೆ ದಯವಿಟ್ಟು ನನಗೆ ಹೇಳಿ ಅಂತ. ನಮ್ಮ ಸಿನಿಮಾನ ನಾವು OTT ಪ್ಲ್ಯಾಟ್ಫಾರ್ಮಿಗೆ ಹಾಕಬೇಕು ಅಂತ. ಆ್ಯಂಡ್ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ OTT ಪ್ಲ್ಯಾಟ್ಫಾರ್ಮಲ್ಲಿ ಕೆಲವು OTT ಪ್ಲ್ಯಾಟ್ಫಾರ್ಮ್ಗಳನ್ನ ಮಾತ್ರ ಆದರೆ ಜನ ನೋಡ್ತಾರೆ, ಇನ್ನು ಬೇರೆ OTT ಪ್ಲ್ಯಾಟ್ಫಾರ್ಮ್ಗಳಾದರೆ ಜನ ನೋಡೋದೇ ಇಲ್ಲ. ಸೊ ಅಂದರೆ ಇಂಥ ಸಾಕಷ್ಟು ಗೊಂದಲಗಳೇ ಇದೆ. ಆ ಗೊಂದಲದ ಮಧ್ಯದಲ್ಲೂ ಕೂಡ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ಆ ಸಿನಿಮಾ ನಿಜವಾಗ್ಲೂ ನಮಗೊಂದು ಸಕ್ಸಸ್ ತಂದುಕೊಟ್ಟು ಇವತ್ತು ನಿಮ್ಮಗಳ ಮುಂದೆ ಬಂದು ನಿಲ್ಲುವಂಥ ಅವಕಾಶ ಮಾಡಿಕೊಟ್ಟಿದೆ. ಆ್ಯಂಡ್ ತುಂಬ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದ್ರಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ನಾನು ನೆನಪಿಸ್ಕೊಳ್ಬೇಕು. ಒಂದು ಸಾಂಗ್ ಈ ಸಿನಿಮಾದಲ್ಲಿ ಹಾಡಿದ್ದಾರೆ ಅವರು. ಬಹುಶಃ ನಮಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಹಾಡಿದಂಥ ಕಡೆಯ ಚಿತ್ರಗಳಲ್ಲಿ ನಮ್ಮ ಸಿನಿಮಾನೇ ಮಾಸ್ಟರ್ ಅಂತ. ಸೊ ಅವರ ಆಶೀರ್ವಾದ ಕೂಡ ಸಿಕ್ಕಿದೆ. ಆ್ಯಂಡ್ ಈಗ ನಾನು ಆದಿತ್ಯ ಆ್ಯಂಡ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾವು ಹೊಸಬರಾದರೂ ಕೂಡ ನಿಮ್ಗೊಂದು ರೆಕಗ್ನೈಸೇಷನ್ ಸಿಕ್ಕಿದೆ ಸರ್. ನಮ್ಮಂಥ ಪ್ಲ್ಯಾಟ್ಫಾರ್ಮ್ಗಳಿಗೆ ಬಂದರೆ ಇನ್ನಷ್ಟು ಜನ ಸ್ಫೂರ್ತಿ ಪಡೆದಿರೋರು, ಸ್ಫೂರ್ತಿಯಿಂದ ಕೆಲಸ ಮಾಡಬೇಕು ಅಂತ ಬಂದಿರೋರಿಗೆ ನಿಜವಾಗ್ಲೂ ಇಟ್ ಬಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದಿದ್ದು. ಬಟ್ ಮಾಡೋದಕ್ಕಿಂತ ತುಂಬ ಅಂದರೆ ತುಂಬ ಇದೆ. ನಿಮ್ಮಗಳ ಸಹಕಾರ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ದಿಸ್ ವಾಸ್ ಎ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೊ ಮಚ್. ಮನೋಜ್ ಕುಮಾರ್, ಅಕ್ಷಿ ಸಿನಿಮಾದ ನಿರ್ದೇಶಕ. ನಮ್ಮ ಸಿನಿಮಾ ಬಗ್ಗೆ, ನಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ನಿರ್ಮಾಪಕರು ಕಲಾವಿದರ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರಿಗಿಂತ ಚೆನ್ನಾಗಿ ಮಾತಾಡಲಿಕ್ಕೆ ನನಗೆ ಗೊತ್ತಿಲ್ಲ. ಹಾಗೆ ಸ್ಟೇಜ್ ಮೇಲೆ ಎಲ್ಲ ದೊಡ್ಡವರು ಇದ್ದಾರೆ. ನನಗೆ ತುಂಬ ಗೊತ್ತಿರೋದು ಅಂದರೆ ಈಗ ಅವಿನಾಶ್ ಸರ್ ಅವರಾಗಲೇ 4-5 ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. 2 ಸಿನಿಮಾನ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ. ಸೊ ಅವರೆಲ್ಲರ ಎಕ್ಸ್ಪೀರಿಯನ್ಸ್ ಮುಂದೆ ನನಗಿರೋ ಮೊದಲನೇ ಸಿನಿಮಾ. ಸೊ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀನಿ. ಏನೋ ಗೌರವವಾಗಿ ನಾನು ಕರೆದು ಇಲ್ಲಿ ಕೂರಿಸಿ ಮಾತಾಡಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಹೆಚ್ಚು ಮಾತಾಡ್ಲಿಕ್ಕೆ ಬರೋದಿಲ್ಲ. ಹಾಗೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ನಾನು ಇಲ್ಲಿರೋ ಅಂದರೆ ನನಗೆ ಗೊತ್ತಿರೋದು ನಿರ್ದೇಶನ. ಸೊ ಇಲ್ಲಿರೋ ನಿರ್ದೇಶಕರಾಗಬೇಕು ಅಂತ ಅಂದ್ಕೊಂಡಿರೋರಿಗೆ, ಆಗಿರೋರಿಗೆ ಹೇಳುವಷ್ಟು ದೊಡ್ಡವನಲ್ಲ, ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಹೇಳೋದಿಷ್ಟೇ. ಒಂದು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತಂದರೆ, ಒಂದು ನೀವು ನಾನು ಥಿಯೇಟಿಕಲಿ ಕಲ್ತಿದ್ದೀನಿ, ನಾನು ಆ ಸಿನಿಮಾ ನೋಡಿ ಕಲ್ತಿದ್ದೀನಿ,
ನಾನು ಒಂದಷ್ಟು ಜನ ಸಿನಿಮಾದವ್ರ ಜೊತೆ ಇದ್ದು ಕಲ್ತಿದ್ದೀನಿ, ನಾನು ಸಿನಿಮಾ ಮಾಡ್ಬಿಡ್ತೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ದಯವಿಟ್ಟು ಬಿಟ್ಬಿಡಿ. ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ಒಂದು 2-3 ಸಿನಿಮಾಗಳು, ಕನಿಷ್ಠ 2-3 ಸಿನಿಮಾಗಳನ್ನ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ. ಅವಾಗ ಮಾತ್ರ ಸಿನಿಮಾದ ಒಳಗೆ ಏನು ನಡೆಯುತ್ತೆ, ಅದು ನಾವು ಹೇಗೆ ಸಿನಿಮಾದ ಪ್ರತಿ ಹಂತದಲ್ಲೂ ಹೇಗೆ ಕೆಲಸ ಮಾಡಬೇಕು, ಎಲ್ಲೆಲ್ಲಿ ಯಾವ ಥರದ ಕೆಲಸ ಇರುತ್ತೆ. ಯಾಕಂದ್ರೆ ನೀವು ಒಬ್ಬರು ಸಿನಿಮಾ ನಿರ್ದೇಶಕರಾದ ತಕ್ಷಣ ನಿಮ್ಮ ಎದುರುಗಡೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಏನಂದ್ರೆ ಅದು ನಿಮ್ಮ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋದು. ನಿಜವಾಗ್ಲೂ ಆಡಿಯನ್ಸ್ ಇರಬಹುದು ಅಥವಾ ನಿಮಗೆ ಬೇರೆ ಸಿನಿಮಾ ನಡೆದಲ್ಲ, ನಿಮ್ಮ ನಿಜವಾದ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ನಂಬಿರುವಂತಹ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋದು. ಯಾಕಂದ್ರೆ ನಾನು ಈ ಸಿನಿಮಾ 5 ವರ್ಷಗಳ ಕಾಲ ಈ ಕಥೆನ ಇಟ್ಕೊಂಡು ಬಹಳ ಜನ ಪ್ರೊಡ್ಯೂಸರ್ಗೆ ಕತೆ ಹೇಳಿದ್ದೆ ಕೂಡ. ನನಗೆ ತುಂಬಾ ಜನ ಪ್ರೊಡ್ಯೂಸರು ಅದನ್ನ ಇಲ್ಲ ಇದು ಬೇಡ, ಚೆನ್ನಾಗಿಲ್ಲ, ಬೋರ್ ಆಗಿದೆ ಅಂತೆಲ್ಲ ಹೇಳಿ, ಇಲ್ಲ ನಾನು ಈ ಸಿನಿಮಾ ಮಾಡಲೇಬಾರ್ದು, ನಾನು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ಕೂತಿದ್ದಾಗ ನಮ್ಮ ನಿರ್ಮಾಪಕರು ಕಲಾದೇವರ ಶ್ರೀನಿವಾಸ ಒಂದ್ಸರಿ ನಾನು ಒಂದು ಸಿನಿಮಾ ಮಾಡಬೇಕು, ಕತೆ ಹೇಳು ಅಂತ ನನಗೆ ತುಂಬಾ ಬಲವಂತ ಮಾಡಿದ್ದಕ್ಕೆ ಅವರಿಗೆ ಕತೆ ಹೇಳಿದೆ. ಅದೇನು ಅವ್ರ ಕತೆ ತುಂಬಾ ಇಷ್ಟ ಆಯಿತು. ನಿಜ ಹೇಳ್ಬೇಕು, ನಾನು ಅವ್ರಿಗೆ ಹೇಳಿದ ಕತೆ ಇವತ್ತು ಏನು ಆಶಾಪುಸಿ ತಗೊಂಡು ಸಿನಿಮಾ ಬಂದಿದೆಯಲ್ಲ ಅದಲ್ಲ. ಅವ್ರು ಹೇಳಿದ ಕತೆ ಒಂದು ಲೈನು. ಅದಾದ ನಂತರ ಸ್ವತಃ ನಿರ್ಮಾಪಕರು ಕೂತ್ಕೊಂಡ್ರು ಡಿಸ್ಕಷನ್ಗೆ. ನಮ್ಮ ಸ್ಕ್ರೀನ್ ಪ್ಲೇ ರೈಟರು ದೇವೇಂದ್ರ ನಾಯ್ಡು ಅಂತ ಹೇಳ್ಬಿಟ್ಟು ಅವರು ಕೂಡ ಬಹಳ ವರ್ಷಗಳ ಹಿಂದೆ ಉಪೇಂದ್ರ ಸರ್ ಸಿನಿಮಾಗಳಲ್ಲೆಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇತ್ತು. ಈ ಥರ ಒಂದು ದೊಡ್ಡ ತಂಡ, ಹಿಂದೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಅಸೋಸಿಯೇಟ್ ಡೈರೆಕ್ಟರ್, ನಾವೆಲ್ಲರೂ ತಂಡ ಸುಮಾರು ಒಂದು 6 ತಿಂಗಳ ಕಾಲ ಕೂತು ಸ್ಕ್ರಿಪ್ಟ್ ಬರೆದು ಅದಕ್ಕೆ ಪರ್ಫೆಕ್ಟ್ ಲೊಕೇಶನ್ಸ್ ಇರ್ಬೋದು, ಪರ್ಫೆಕ್ಟ್ ಆರ್ಟಿಸ್ಟ್ಗಳನ್ನ ಇರ್ಬೋದು, ಪ್ರತಿಯೊಬ್ಬರನ್ನ ಹುಡುಕಿ ರೆಡಿ ಮಾಡಿದಂಥ ಸಿನಿಮಾ. ಸೊ ಜೊತೆಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನೆಂದ್ರೆ, ನಾನು ನಿರ್ದೇಶಕರಾದಂತಹ ಓಂ ಪ್ರಕಾಶ್ ರವರವರ ಶಿಷ್ಯ. ನಮ್ಮ ನಿಜವಾಗ್ಲೂ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅವರು ಕಲಿಸ್ಕೊಟ್ಟಂತಹ ಕೆಲಸ, ಅವರು ನನಗೆ ಹೇಳ್ಕೊಟ್ಟಂತ ದಾರಿ, ಸುಮಾರು 6 ವರ್ಷಗಳ ಕಾಲ ಅವರ ಹತ್ರ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೆ. ಕಿರಣ್ ಬೇಡಿ ಸಿನಿಮಾಯಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಅವರ ಹತ್ರ ಸಹಾಯಕ ನಿರ್ದೇಶನ ಕೆಲಸ ಮಾಡೋದು. ದರ್ಶನ್ ಸರ್ ಅವರದು ಯೋಧ ಸಿನಿಮಾ, ಪ್ರಿನ್ಸ್ ಸಿನಿಮಾ, ಆಮೇಲೆ ಶಿವಣ್ಣ ಅವರದು ಶಿವ, ಭೀಮಾ ತೀರದಲ್ಲಿ ಅಂತ ವಿನಯ್ ವಿಜಯ್ ಅವರ ಸಿನಿಮಾಗಳು, ಈ ತರ ಸುಮಾರು ಒಂದು 7-8 ಸಿನಿಮಾ ಅವ್ರ ಜೊತೆ ನಾನು ಕೆಲಸ ಮಾಡಿದೆ. ಒಬ್ಬ ಗುರುವಾಗಿ ನಿಜವಾಗ್ಲೂ ನಾನು ಅವ್ರ ಹತ್ರ ಕೆಲಸಕ್ಕೆ ಸೇರ್ಕೊಂಡಾಗ ಬಹಳ ಜನ ನನಗೆ ಬೈಯೋರು, ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ವ, ಅವ್ರ ಹತ್ರ ಸಿಕ್ತಿದ್ಯಾ, ಅವ್ರ ಹತ್ರ ಬಹಳ ಸಲ ಒಡಿಸ್ಕೊಂಡಿದ್ದೀನಿ, ಲಿಟ್ರಲಿ ತುಳಿಸ್ಕೊಂಡಿದ್ದೀನಿ. ಆದ್ರೆ ಅದೆಲ್ಲದನ್ನು ಮೀರಿ ಆ ವಧೆಗಳು ಅವ್ರು ನನಗೆ ಹೇಳಿಕೊಟ್ಟಂತ ಕೆಲಸ ಇವತ್ತು ನನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಒಬ್ಬ ಅದ್ಭುತವಾದ, ನಿಜವಾಗ್ಲೂ ಗುರು, ಅದ್ಭುತವಾದವರು. ಯಾಕೆಂದ್ರೆ ಅವರು ಸಿನಿಮಾ ಬೇರೆ ನಿರ್ದೇಶಕರು ನನಗೆ ಗೊತ್ತಿಲ್ಲ, ನನ್ನ ಗುರುಗಳು. ಅವ್ರು ಮಾಡೋ ಪ್ರತಿ ಕೆಲಸ, ಒಂದು ಎಡಿಟಿಂಗ್ ರೂಮ್ ಆದ್ರೂ ನಮ್ಮ ಅಸಿಸ್ಟೆಂಟ್ಗಳನ್ನ ಕರ್ಕೊಂಡು ಹೋಗೋರು, ಅವ್ರ ಮುಂದೆ ಹೇಳೋರು, ಅವ್ರು ಏನ್ ಹೇಳ್ತಿದ್ದಾರೆ, ಏನ್ ನೋಡ್ತಿದ್ದಾರೆ ಅನ್ನೋದು ನೋಡಿ ನಾವು ಕಲ್ತ್ಕೊಳ್ತಾ ಇದ್ವಿ. ಬಹಳಷ್ಟು ಜನ ಇವಾಗ ಹೊಸ ಸಿನಿಮಾ ಮಾಡೋ ನಿರ್ದೇಶಕರಿಗೆ ಮಿಕ್ಸಿಂಗ್ ಟೇಪ್ ಅನುಭವನೇ ಇರೋದಿಲ್ಲ. ಯಾಕಂದ್ರೆ ಸಿನಿಮಾ ಮಾಡ್ತಾರೆ, ಓನ್ಲಿ ಸೆಟ್ಗೆ ಹೋಗ್ತಾರೆ, ಶೂಟಿಂಗ್ ಮಾಡ್ತೀರಾ, ಡೈರೆಕ್ಟರ್ ಶಾರ್ಟ್ ಹೇಳ್ತಾರೆ, ಬಂದ್ಬಿಡ್ತಾರೆ. ಬಹಳ ರೇರ್ ಜನ ಎಡಿಟಿಂಗ್ ಟೇಬಲ್ ಹೋಗ್ತೀರಾ. ನೀವು ನಿಜವಾಗ್ಲೂ ಸಿನಿಮಾ ಅನ್ನೋದು ನೀವು ಶೂಟಿಂಗ್ ಅಲ್ಲಿ ಒಂದ್ ಕಡೆ ಆದ್ರೆ ನಿಜವಾದ ಸಿನಿಮಾ ಆಗೋದು ಎಡಿಟಿಂಗ್ ಟೇಬಲ್ ಮೇಲೆ. ನಾವು ಶೂಟ್ ಏನೇನೋ ಮಾಡ್ಬಿಟ್ಟಿರ್ತೀವಿ, ಬಟ್ ಅದಕ್ಕೊಂದು ರೂಪ ಅಂತ ಸಿಗೋದು ಎಡಿಟಿಂಗ್ ಟೇಬಲ್ ಮೇಲೆ. ಅದು ಹೇಗೆ ಎಡಿಟಿಂಗ್ ಟೇಬಲ್ ಮೇಲೆ ಒಂದು ಶಾರ್ಟ್ ಆದ್ಮೇಲೆ ಇನ್ನೊಂದು ಶಾರ್ಟ್ ಎಷ್ಟು ಲೆಂತ್ ಬಿಡಬೇಕು, ಎಷ್ಟು ಫ್ರೇಮ್ ಬಿಡಬೇಕು ಅನ್ನೋದು ಕೂಡ ಅದು ಎಡಿಟರ್ಗೆ, ನಿರ್ದೇಶಕರಿಗೆ ಗೊತ್ತಿರಬೇಕು. ಸೊ ಅದೆಲ್ಲವನ್ನು ನನ್ನ ಗುರುಗಳು ಹೇಳ್ಕೊಟ್ರು. ಮಿಕ್ಸಿಂಗು, ಒಂದು ಸಿನಿಮಾ ಸಂಗೀತ ಆಗಿರುತ್ತೆ, ಒಂದ್ ಕಡೆ ಸೌಂಡ್ ಎಫೆಕ್ಟ್ಸ್ ಆಗಿರುತ್ತೆ, ಒಂದ್ ಕಡೆ ಮ್ಯೂಸಿಕ್ ಆಗಿರುತ್ತೆ, ಒಂದ್ ಕಡೆ ಡಬ್ಬಿಂಗ್ ಆಗಿರುತ್ತೆ. ಇವನ್ನೆಲ್ಲವನ್ನು ಸೇರಿ ಒಂದ್ ಕಡೆ ಮಿಕ್ಸಿಂಗ್ ಮಾಡಬೇಕಾದ್ರೆ ಸಿನಿಮಾದ ಒಂದು ಜೀವ ಬರ್ತಾ ಇರುತ್ತೆ. ಒಂದು ಚಿಕ್ಕ ಕಡೆ ಅಲ್ಲಿ ನೆಗೆಟಿವಿಟಿ ಆದ್ರೂ ಕೂಡ ಸಿನಿಮಾದ ಫೀಲ್ ಹೊರಟೋಗುತ್ತೆ. ಅಂತ ಜಾಗದಲ್ಲಿ ಕರ್ಕೊಂಡೋಗಿಲ್ಲ, ಹೀಗಾಗಬೇಕು ಅಂತ ಎಷ್ಟೊತ್ತಲ್ಲಿ ಹೇಳ್ಕೊಟ್ಟಿದ್ದಾರೆ. ಬಹಳಷ್ಟು ಜನಕ್ಕೆ ಇಲ್ಲಿ ನಿಜವಾಗ್ಲೂ ನಾನು ಹೇಳ್ಬೇಕಾಗಿರೋದು ನನ್ನ ಗುರುಗಳ ಬಗ್ಗೆ. ಯಾಕಂದ್ರೆ ನೀವು ಯಾರೇ ಕೆಲಸ ಕಲಿಬೇಕಾದ್ರೆ ನಿಮ್ಮ ಗುರುಗಳ ಜೊತೆ ಅವ್ರನ್ನ ನಂಬಿ ಅವ್ರ ಜೊತೆ ಕೆಲಸ ಮಾಡಿ. ಖಂಡಿತ ನೀವು ಅವ್ರನ್ನ ನಂಬಿ ಕೆಲಸ ಕಲಿತಿದ್ರೆ ನೀವು ಮೋಸ ಮಾಡೋದಿಲ್ಲ. ನನ್ನ ಗುರುಗಳು ಪ್ರತಿ ಕಡೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಓಂ ಪ್ರಕಾಶ್ ಅವರು ತನ್ನ ಶಿಷ್ಯರಿಗೆ ಎಷ್ಟು ನೀಟಾಗಿ ಕೆಲಸ ಹೇಳ್ಕೊಡ್ತಾರೆ ಅನ್ನೋದು ನಿಜವಾಗ್ಲೂ ಬಹಳಷ್ಟು ಜನ ಗೊತ್ತಿಲ್ಲ. ನಾನು ಇವತ್ತು ಹೇಳ್ಬೇಕಾಗಿರೋದು ಅವ್ರ ಬಗ್ಗೆ. ಹಾಗಾಗಿ ಹೊಸ ನಿರ್ದೇಶಕರು ಯಾರೇ ಆದರೂ ದಯವಿಟ್ಟು ಸಿನಿಮಾ, ನೀವು ಸ್ವತಂತ್ರವಾಗಿ ಸಿನಿಮಾ ಮಾಡೋದಕ್ಕೆ ಮುಂಚೆ, ನಮ್ಗೆ ಗೊತ್ತಿದೆ ಇವತ್ತು ಯೂಟ್ಯೂಬಲ್ಲಿ ಅಷ್ಟು ಸಿಗುತ್ತೆ, ಯೂಟ್ಯೂಬಲ್ಲಿ ಟ್ವಿಟರ್ ಸಿಗುತ್ತೆ, ನಾನು ಕ್ಲಾಸ್ ಹೋಗಿ ಕಲ್ತಿದ್ದೀನಿ ಅನ್ನೋದನ್ನ ಬಿಟ್ಬಿಡಿ. ಪ್ರಾಕ್ಟಿಕಲ್ಗೆ ಸಿನಿಮಾ ಮಾಡಿರುವಂಥ ನಿರ್ದೇಶಕರ ಜೊತೆ ಸಿನಿಮಾ ಮಾಡಿ, ಕೆಲಸ ಮಾಡಿ. ಜೊತೆಗೆ ಸಿನಿಮಾ ಮಾಡಬೇಕಾದ್ರೆ ನಾನು ಅನ್ನೋದನ್ನ ಬಿಡಿ. ಇವತ್ತು ನಾನು ನಿಂತು ಮಾತಾಡ್ತಿರ್ಬೋದು, ಅಥವಾ ನಾನು ಡೆಲ್ಲಿಗೆ ಹೋಗಿ ಪ್ರಶಸ್ತಿನ ಸ್ವೀಕರಿಸಿರ್ಬೋದು, ಆದರೆ ನಾವು ಹೋಗಿದ್ದು ನಾನೇ. ಆದರೆ ಇಡೀ ನನ್ನ ತಂಡ ಪಟ್ಟ ಶ್ರಮ ಅವರೆಲ್ಲರೂ ಸೇರಿಸಿ ನನ್ನ ಕಳಿಸ್ಕೊಟ್ಟಿದ್ರು. ಅವರೆಲ್ಲರೂ ಪ್ರತಿ ಕಡೆ ನಾವು ತಪ್ಪು ಮಾಡಬೇಕಾದ್ರೂ ಸರ್ ನೋಡಿ, ಇಲ್ಲ ಇಲ್ಲಿ ತಪ್ಪಾಗ್ತಿದೆ, ಚೆನ್ನಾಗಿ ಬರ್ತಿಲ್ಲ, ಇನ್ನೊಂದು ಶೂಟಿಂಗ್ ಮಾಡಬೇಕಾದ್ರೂ ಕೂಡ ನಮ್ಮ ಸ್ಕ್ರೀನ್ ಪ್ಲೇ ರೈಟರು, ಅವರು ಈಸ್ ಆಲ್ಸೋ ಪ್ರೊಡ್ಯೂಸರ್ ಆಲ್ಸೋ, ಅವರು ಕೂಡ ಇಡೀ ಸಿನಿಮಾ ಜೊತೆ ನಾನಿದ್ರು. ತಪ್ಪಾಗ್ತಿದ್ದಾಗ ಒಂದು ಎಚ್ಚರಿಸೋದು, ಇಲ್ಲ ಇದು ತಪ್ಪು ಮಾಡ್ತಾ ಇದೆಯಾ ನೋಡಿ, ಇಲ್ಲ ಇಲ್ಲ. ಸೊ ನೀವು ಒಂದು ಟೀಮಿಗೆ ಒಂದು ಸಿನಿಮಾ ಮಾಡಬೇಕಾದ್ರೆ ನಿಮ್ಮ ಸುತ್ತ ಕೆಲಸ ಮಾಡೋರಿಗೆ ಒಂದು ಫ್ರೀಡಮ್ನ ಕೊಡಿ. ನೀವು ಮಾಡೋ ತಪ್ಪನ್ನ ಅವ್ರು ಧೈರ್ಯವಾಗಿ ಬಂದು ಹೇಳುವಂಥ ಫ್ರೀಡಮ್ನ ಕೊಡಿ. ನಾನೇ ಅಂತ ಬಂದೆ ನೋಡಿ, ನಾವು ಏನೇ ಮಾಡಿದ್ರು ನಿರ್ದೇಶಕ ಅಂತ ಹೆಸರು ಬರೋದು ಡೈರೆಕ್ಟರ್ ಇದೆ.
ಆ ತಂಡ ನಿಮ್ಮ ಸಿನಿಮಾನ ಗೆಲ್ಸೋಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡುತ್ತೆ. ಯಾವಾಗ ನಾನು ಹೇಳಿದ್ದೆಲ್ಲ ಕೇಳ್ಕೊಂಡು ನೀವು ಕೆಲಸಗಾರರಿಗೆ ಇರಿ ಅಂತ ನಿಮ್ಮ ತಂಡವನ್ನು ಇಟ್ಕೊಳ್ತೀರಾ, ಅವತ್ತು ನೀವು ಗೆಲ್ಲೋದೇ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೆ, ಮತ್ತು ಇನ್ನೊಂದು ಸಿನಿಮಾಗೆ ಫುಲ್ ಫ್ಲೆಡ್ಜ್ ಆಗಿ ವರ್ಕ್ ಮಾಡಿದ್ದೆ. ಆದರೆ ಆ ಟೈಮಲ್ಲಿ ನಮಗೆ ಜೀವನದಲ್ಲಿ ಸಿನಿಮಾ ಕನಸು ಇಟ್ಕೊಂಡು ಸಹ ಎಷ್ಟೋ ಜನ ಡೈವರ್ಟ್ ಆಗ್ಬಿಡ್ತಾರೆ. ಆ ಡೈವರ್ಟ್ ಆಗಿರೋದ್ರಲ್ಲಿ ನಾನು ಒಬ್ಬ. ಆದರೆ ಆ ಡೈವರ್ಟ್ ಆದಮೇಲೆ ಜೊತೆ ಮಾಡ್ತಾ ಇದ್ದಾಗ ಮನೋಜ್ ಕುಮಾರ್ ಅವರು ನಾನು ಕಂಡೆ ಅವ್ರನ್ನ. ಅವರಲ್ಲೂ ಒಂದು ಇದು ಪ್ಯಾಷನ್ನು ಅದೆಲ್ಲ ನೋಡಿದಾಗ ಇಲ್ಲ ನಾನು ಇಲ್ಲೇನೋ ಕಲಿಬೋದು ಅಂದರೆ ಅವ್ರು ಹೇಳಿದ ಥರ ನಮಗೆ ಬೇರೆ ಕಡೆ ಅಸೋಸಿಯೇಟ್ ಆಗೋ ಅಸಿಸ್ಟೆಂಟ್ ಆಗೋ ಕೆಲಸ ಮಾಡೋಕ್ಕೆ ಸಮಯ ಸಿಗ್ತಾ ಇರಲಿಲ್ಲ. ಬಿಸ್ನೆಸ್ಸು ಅಥವಾ ಫ್ಯಾಮಿಲಿ ಅನ್ನೋ ಕಮಿಟ್ಮೆಂಟ್ಸಿಂದ ನಾವು ಡೆಫಿನೆಟ್ಲಿ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವ್ರ ಜೊತೆ ಅಂತ ಕೈ ಜೋಡಿಸಿದಾಗ ನನಗೆ ಅನಿಸ್ತು ಐ ಕ್ಯಾನ್ ಲರ್ನ್ ಸಮಥಿಂಗ್ ಫ್ರಮ್ ದಿಸ್ ಪರ್ಸನ್. ಸೊ ಬಟ್ ಅದ್ರ ಜೊತೆಗೆ ನಾನು ಇನ್ವಾಲ್ವ್ಮೆಂಟ್ ನೋಡೋ ಅಥವಾ ನನ್ನ ಪ್ರಾಜೆಕ್ಟ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ. ಅವ್ರು ನನಗೆ ಎಲ್ಲ ಕಡೆನೂ ಫ್ರೀಡಮ್ ಕೊಟ್ಟರು. ಆ ಫ್ರೀಡಮ್ನ ನಾನು ಒಂದಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದೀನಿ, ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಮಾಡಿದ್ದೀನಿ. ಅದಕ್ಕೆ ನಮ್ಮ ತಂಡ ಎಲ್ಲನೂ ಮಾಡಿದೆ ನಂತರ. ಅದೆಲ್ಲದಕ್ಕೂ ಕಾರಣ ಅವ್ರು ಕೊಟ್ಟಿದ್ದು ಫ್ರೀಡಮ್. ಇಲ್ಲಿ ಒಬ್ಬರ ಬಗ್ಗೆ ಒಬ್ಬರು ಹೇಳೋದಂತಲ್ಲ, ಡೆಫಿನೆಟ್ಲಿ ದಟ್ ಈಸ್ ಟ್ರೂ ವಾಟ್ ಹಿ ಹ್ಯಾಸ್ ಟೋಲ್ಡ್. ಎಲ್ಲರಿಗೂ ಅವರು ಈಕ್ವಲ್ ಆದ ಪ್ರಯಾರಿಟಿ ಕೊಟ್ಟು ಅಲ್ಟಿಮೇಟ್ಲಿ ಅವ್ರಿಗೆ ಬೇಕಾದಂತ ತಗೊಂಡ್ರು ಬಿಡಿ ಡೆಫಿನೆಟ್ಲಿ. ಸೊ ಪ್ರಾಜೆಕ್ಟ್ ಅಷ್ಟು ಚೆನ್ನಾಗಿ ಬಂದಿತ್ತು. ಅವಾಗಲೇ ಒಬ್ಬರು ಪ್ರಶ್ನೆ ಕೇಳಿದ್ರು, ಡೈರೆಕ್ಟ್ ಆಗಬೇಕಾಗಿರೋರಿಗೆ ಏನು ಇರಬೇಕಾಗಿರೋ ಮೇನ್ ಇದು ಅಂತ. ನನಗೆ ಯೂಶ್ವಲಿ ನೋಯಿಂಗ್ ಆಲ್ ದ ಕ್ರಾಫ್ಟ್ಸ್ ಈಸ್ ಒನ್ ಆಫ್ ದಿ ಮೇಜರ್ ಥಿಂಗ್. ಅಗೈನ್ ಸೆಕೆಂಡ್ ಒನ್ ಈಸ್ ನಾಟ್ ಫುಲ್ಲಿ ನೋಯಿಂಗ್ ಆಲ್ ದ ಕ್ರಾಫ್ಟ್ಸ್. ಈಗ ಒಂದು ಡೈರೆಕ್ಟರ್ಗೆ ಕ್ಯಾಮ್ರಾ ಬಗ್ಗೆ ಫುಲ್ ಡೀಟೇಲಿಂಗ್ ಗೊತ್ತಿತ್ತು ಅಂದರೆ ಅವ್ರಿಗೇನು ಬೇಕು ಅಂತ ಅಂದ್ಬಿಟ್ಟು ಅವ್ರು ಕೇಳೋದು ಮೊದಲೇ ಬಿಡು ಅಷ್ಟೇ ಮಾಡೋಕ್ಕಾಗೋದು ಇವ್ರಿನ ಕೈಯಲ್ಲಿ ಅಂದ್ಬಿಟ್ಟು ಡಿಸೈಡ್ ಆಗ್ಬಿಡ್ತಾರೆ ಡೈರೆಕ್ಟರ್ ಆಗಿರೋದು. ಸೊ ನೋಯಿಂಗ್ ಲಿಟ್ಲ್ ಬಿಟ್ ಅಬೌಟ್ ಆಲ್ ದ ಕ್ರಾಫ್ಟ್ಸ್ ಈಸ್ ಬೆಟರ್. ಆ್ಯಂಡ್ ಎಲ್ಲ ಡೀಟೈಲ್ ಆಗಿ ಎಲ್ಲ ಕ್ರಾಫ್ಟ್ ಗೊತ್ತಿದ್ರೆ ಆ ಲಿಮಿಟೇಷನ್ಸ್ನ ನನಗೇನು ಬೇಕು ಅನ್ನೋದನ್ನು ಕೇಳೋದಕ್ಕೆ ಇಂಜರಿ ಇರ್ಬೋದು ಅಂತ ನಾನೆಲ್ಲೋ ಕೇಳಿದ್ದನ್ನ ನಾನು ಎಲ್ಲ ಜೊತೆ ಹಂಚ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲೇನಂದರೆ ಪ್ರಾಜೆಕ್ಟ್ಸ್ ಎಷ್ಟೋ ಜನ ಎಷ್ಟು ಚಿಕ್ಕದು ದೊಡ್ಡದು ಈಗ ಪ್ಲ್ಯಾಟ್ಫಾರ್ಮ್ಸ್ ತುಂಬಾ ಇದ್ದಾವೆ. ಫಸ್ಟ್ ಡೆಸ್ಟಿನೇಷನ್ ಸಿನಿಮಾಗೆ ಆಡಿಯನ್ಸ್, ಸೆಕೆಂಡ್ ಡೆಸ್ಟಿನೇಷನ್ ಮನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಆಡಿಯನ್ಸ್ ಎಷ್ಟು ಜನಕ್ಕೆ ಜಾಸ್ತಿ ರೀಚ್ ಆಗುತ್ತೆ ಅಷ್ಟು ಅದಕ್ಕೆ ರಿಕಗ್ನಿಷನ್ ಸಿಗ್ದಂಗೆ ಆಟೋಮೆಟಿಕ್ಲಿ ಮನಿ ಅನ್ನೋದು ಫೈನಾನ್ಷಿಯಲ್ಸ್ ಅನ್ನೋದು ಅದಕ್ಕೆ ರಿಕವರಿ ಅನ್ನೋದು ಆಗುತ್ತೆ. ಆದರೆ ಫಸ್ಟು ಫೈನಾನ್ಷಿಯಲ್ಸ್ ಅಂತ ಇಟ್ಕೊಂಡು ಪ್ರಾಜೆಕ್ಟ್ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ಅದು ಆಗೋದಿಲ್ಲ, ರಿಕವರಿ ಆಗೋದು ಕಷ್ಟನೇ. ಆದರೆ ಆಡಿಯನ್ಸ್ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಬೇಕನ್ನೋ, ಹೆಚ್ಚಿನ ಸಂಖ್ಯೆ ಜನಕ್ಕೆ ಇಷ್ಟ ಆಗಬೇಕಂತಂದ್ಬಿಟ್ಟು ಯಾವತ್ತು ಪ್ರಾಜೆಕ್ಟ್ ಮಾಡ್ತೀವೋ ಆವತ್ತು ಡೆಫಿನೆಟ್ಲಿ ಆಟೋಮೆಟಿಕಲಿ ಫೈನಾನ್ಷಿಯಲ್ಸ್ ಅನ್ನೋದು ಕೈಗೆ ಬಂದು ಬರುತ್ತೆ. ಸರಸ್ವತಿ ಹಿಂದಿನ ಲಕ್ಷ್ಮಿ ಅಂದ ಹಾಗೆ. ಸೊ ಆಡಿಯನ್ಸ್ ರೀಚ್ ಮಾಡಬೇಕು ಅಂತ ಅಂದಾಗ ಡೆಫಿನೆಟ್ಲಿ ಈಗ ಈ ಕಾಲದಲ್ಲಿ ಯಾವುದೇ ನಾವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಅಂತಂದರೆ ನಮ್ಮ ಕಣ್ಣು ಮುಂದೆ ಗೊತ್ತಿರುತ್ತೆ, ಓಕೆ ನಾನು 100 ರೂಪಾಯಿ ಕೊಟ್ಟರೆ ನನಗೆ ಇಂಥ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ನನಗೆ ಗೊತ್ತು. ಆದರೆ ಒಂದು ಸಿನಿಮಾ ಥಿಯೇಟರ್ ಹೋಗೋ ಪ್ರೇಕ್ಷಕನಿಗೆ ಗೊತ್ತಿಲ್ಲ. ಅವ್ನು 100 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತಾನೆ, ಅವ್ನಿಗೇನು ಸಿಗುತ್ತೆ ಮುಂದಕ್ಕೆ ಅನ್ನೋದು ಗೊತ್ತಿಲ್ಲ. 2 ಅವರ್ಸಲ್ಲಿ ಟಿಕೆಟ್ ತಗೊಂಡು ಹೋಗ್ತಾನೆ, ಹೋಗಿ ಹೊರಗಡೆ ಕೂತ್ಕೋತಾನೆ. ಆಫ್ಟರ್ ದ ಫಿಲ್ಮ್ ವಾಟ್ ಹಿ ಕ್ಯಾರೀಸ್ ವಿತ್ ಹಿಮ್, ನಗು ಅಥವಾ ಒಂದು ಎಂಟರ್ಟೈನ್ಮೆಂಟ್, ಖುಷಿ ಪಡ್ಕೊಂಡು ಆಚೆ ಬಂದ. ಕೆಲವು ಸಿನಿಮಾಗಳು ಕಾಡುತ್ತೆ, ದಿನಗಟ್ಟಲೆ ಕಾಡುತ್ತೆ, ಗಂಟೆಗಟ್ಟಲೆ ಕಾಡುತ್ತೆ, ಹವರ್ಸ್ ಟುಗೆದರ್. ಸೊ ಅವ್ನಿಗೇನು ಸಿಗುತ್ತೆ ಅಂತ ಗೊತ್ತಿಲ್ಲದೆ 100 ರೂಪಾಯಿ ಕೊಟ್ಟು ಬರ್ತಿದ್ದಾನೆ ಅಂದರೆ ಆ ಆಡಿಯನ್ಸ್ ಕೊಡಬೇಕಾದ ಬೆಲೆ ಎಷ್ಟಿರಬೇಕು ಅನ್ನೋದು ನನ್ನ ಭಾವನೆ. ಆ್ಯಕ್ಚುಲಿ ವಿ ಶುಡ್ ರೆಸ್ಪೆಕ್ಟ್ ದ ಆಡಿಯನ್ಸ್ ಫಸ್ಟ್ ಆ್ಯಂಡ್ ವಿ ಶುಡ್ ಕ್ರಿಯೇಟ್ ದ ಕಂಟೆಂಟ್ ಇನ್ ಸಚ್ ಎ ವೇ ದಟ್ ದೇರ್ ಟೈಮ್ ಈಸ್ ಬೀನ್ ರೆಸ್ಪೆಕ್ಟೆಡ್. ಈಗ ದುಡ್ಡಿಗಿಂತ ಅವ್ರು ಕೊಡೋ ಸಮಯ, ಯಾಕಂದರೆ 2 ಗಂಟೆ ಸಿನಿಮಾ ಥಿಯೇಟ್ರಲ್ಲಿ ನೋಡೋದಕ್ಕೂ ಮೊಬೈಲಲ್ಲಿ ನೋಡೋದಕ್ಕೂ ಫಾರ್ವರ್ಡ್ ಮಾಡ್ಕೊಂಡು ಡಿಫ್ರೆನ್ಸ್ ಇದೆ. ಸೊ ಅದರಿಂದ ನಾವು 20 ನಿಮಿಷ ಶಾರ್ಟ್ ಫಿಲ್ಮೇ ನೋಡಲಿ, ಆ 20 ನಿಮಿಷಕ್ಕೆ ನಾವು ಬೆಲೆ ಕೊಟ್ಟಿದ್ದೀವ ಇಲ್ಲ ಆ್ಯಸ್ ಎ ರೈಟರ್ಸ್, ಆ್ಯಸ್ ಎ ಕ್ರಿಯೇಟರ್ಸ್ ಅಥವಾ ಪ್ರೊಡ್ಯೂಸರ್ಸ್ ಅನ್ನೋದೇ ಮುಖ್ಯ ಇಲ್ಲಿ ಅಂತ ನನ್ನ ಭಾವನೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.
ಎಲ್ಲರಿಗೂ ಧನ್ಯವಾದಗಳು. It got national award, state award, and almost 14 international festivals screen ಆಗಿತ್ತು. ಅದು ತುಳು ಮೂವಿ ಆ್ಯಕ್ಚುಲಿ. ಅದು ನನ್ನ ಫಸ್ಟು ಫುಲ್ ಫ್ಲೆಜ್ಡ್ ಡೈರೆಕ್ಷನ್ ವರ್ಕ್ ಮಾಡಿದ ಅನುಭವ. ಬಟ್ ಇಫ್ ಯು ಗೋ ಟು ಮೈ ವೆರಿ ಸೋರ್ಸ್, ನನಗೆ ಯಾವಾಗ ಮೂವಿಗೆ ಇಂಟ್ರೆಸ್ಟ್ ಬಂತು ಅಂದರೆ, ನಾವು ಸುಳ್ಳು ಇರಬೇಕಾದ್ರೆ ಒಂದೇ ಚಾನಲ್ ಇತ್ತು, ಟಿ ಡಿ ಅಂತ. ಆವಾಗ ಭಾನುವಾರ ನಾವು 80s ಕಿಡ್ಸ್, ನಾವು ಭಾನುವಾರ ರೀಜನಲ್ ಸಿನಿಮಾ ಹಾಕೋರು. ಮಧ್ಯಾಹ್ನ ಊಟ ಆದಮೇಲೆ ಕಾಸೋಳಿ ಸರ್ದು, ಆಮೇಲೆ ಆರ್ಟ್ ಮೂವಿ ಎಲ್ಲ ಲ್ಯಾಂಗ್ವೇಜು. ಸೊ ನಾವಪ್ಪ ಅದನ್ನು ಕಂಪಲ್ಸರಿ ಇರ್ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ ನೋಡಲೇಬೇಕು. ಅದನ್ನು ನಮಗೆ ಅರ್ಥ ಆಗಲಿ ಬಿಡಲಿ ಅದು ನೋಡಲೇಬೇಕಾಗಿತ್ತು. ಅವಾಗ ನಾವು ತಬಲನ ಕತೆ, ಕುಬಿ ಮತ್ತು ಎಲ್ಲ ಸಂಡೇ ಎಲ್ಲ ಆ ಥರ. ನಮ್ಮಮ್ಮ ರಾಜೇಶ್ ಖನ್ನಾ ಸಮಾಜದವರು, ಅವ್ರಿಗೆ ಪಕ್ಕ ರಾಜೇಶ್ ಖನ್ನಾ ಮೂವಿ ಶನಿವಾರ ನೈಟ್ ಬರೋದು, 10:30 ಗಂಟೆ ಬರೋದು. ಸೊ ಹಾಗಾಗಿ ಎರಡು ಕಮರ್ಷಿಯಲ್ಲು ಆರ್ಟ್ ಸಿನಿಮಾ ನೋಡಿ ನಾವು ಸಣ್ಣದ ಬೆಳೆದವರು. ಅಪ್ಪ ಸ್ವಲ್ಪ ಸಾಹಿತಿ, ಗೋಲ್ಡ್ ನ್ಯಾಷನಲ್ ಅವಾರ್ಡ್ ಇನ್ 1975 ಸಿದ್ದಿಂಗಪ್ಪ ಅಂತ ಅವರು ಅವ್ರು ಲಂಕೇಶ್ ಅವರ ಒಡೆದಾಡಿ. ಹಾಗಾಗಿ ಮನೆಯಲ್ಲಿ ಕುವೆಂಪು, ಕಾರಂತರು, ದಾರಾ ಬೇಂದ್ರೆ ಅವರ ಸಾಹಿತ್ಯ ಎಲ್ಲ ಅದನ್ನು ನಮಗೆ ನಮ್ಮ ಲೆವೆಲಿನ ಮಟ್ಟಿಗೆ ಓದಿಸೋಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಥಿಯೇಟ್ರಲ್ಲಿ. ಬಟ್ ನಿಜವಾಗ್ಲೂ ನನಗೆ ಸಿನಿಮಾ ಬಗ್ಗೆ ಬೆಳಕು ಹುಟ್ಟಿದ್ದು ಅಂದರೆ, ಒಂದ್ಸರಿ ನಾನು ವೆಟನರಿ ಕಾಲೇಜಿಗೆ ಬಂದಿದ್ದೆ 96ಅಲ್ಲಿ, 98 ಆಗಲಿ ಐ ವಾಟ್ ಫಸ್ಟ್ ಇಯರ್. ಅವಾಗ ಕಾಸೋಳಿ ಸರ್ ದ್ವೀಪ ಅನ್ನೋ ಮೂವಿಗೆ ಅವರವ್ರ ಮಗಳು ಅನನ್ಯ ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಟ್ರೈನ್ ಹೋಗ್ತಾ ಇದ್ರು. ನನಗೆ ಅಷ್ಟರಲ್ಲಿ ಬೈ ದೆನ್ ಐ ವಾಸ್ ಗ್ರೇಟ್ ಫ್ಯಾನ್ ಆಫ್ ಕಾಸೋಳಿ. ಅವ್ರ ಮೂವಿ ನೋಡಿ ಐ ವಾಸ್ ಲೈಕ್ ಫಿದಾ ಆಗಿದೆ. ಟ್ರೈನಲ್ಲಿ ಸಿಕ್ಕಾಗ ಸರ್ ಏನು ಎಲ್ಲಿ ಹೊಡಿದ್ರು, ಎಲ್ಲ ದ್ವೀಪ ಅಂತ ಮೂವಿ ಮಾಡ್ತೀನಿ. ನನಗೆ ಎಷ್ಟು ಹುಚ್ಚಿತ್ತು ಆ ಟೈಮಲ್ಲಿ ಯಾಕೆ ಅಂದರೆ ಐ ವಾಸ್ ಜಸ್ಟ್ ಹಾರ್ಡ್ಲಿ 18 years old. ಸರ್ ನನಗೆ ವರ್ಕ್ ಮಾಡಬೇಕು ಸರ್, ಬೇಕಾದ್ರೆ ನಾನು ಕಾಲೇಜ್ ಬಿಟ್ಟು ಬರ್ತೀನಿ ಅಂತ ಒಂದು ಹುಚ್ಚು. ಅವಾಗ ಫಿಲಮ್ ಅಂದರೆ ಒಂಥರ ಹುಚ್ಚು. ಬಟ್ ಇವತ್ತು ನಾನು ಗಿರೀಶ್ ಕಾಸೋಳಿ ಸರ್ ತುಂಬ ನಿಲ್ಲಿಸ್ತೀನಿ. ಈ ಟೋಲ್ಡ್ ನಾನೆಲ್ಲೂ ಓಡೋದಲ್ಲ, ನಾನು ಫಿಲಮ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಈ ಹುಚ್ಚರ್ ಮಾಡಬೇಡ, ತಿನ್ನಕ್ಕೆ ಅನ್ನ ಇಂಪಾರ್ಟೆಂಟು, ನೀನು ಡಿಗ್ರಿ ಮುಗಿಸ್ಕೊಂಬ, ನಾನು ಯಾವುದೇ ಫಿಲಮ್ ಮಾಡ್ತೀನಿ ನೀನು ಕರ್ಕೊತೀನಿ ನಿಮಗೆ ಅಂತ. ಸೊ ಅವ್ರಿಗೆ ದೊಡ್ಡ ನಮಸ್ಕಾರ. ನನಗೆ ಊಟಲ್ಲಿ ಇದರಲ್ಲಿ ಇದಾಗಿದ್ರೆ 98 ಉಪೇಂದ್ರ ಫಿಲ್ಮ್ ತುಂಬ ಮತ್ತು ಉಪೇಂದ್ರ ಫುಲ್ ಒಂಥರ ಪೀಕ್. ಅವಾಗಂದ್ರೆ ಹುಚ್ಚನ ಎಲ್ಲ ನಾವು ಎಲ್ಲ ಫಿಲಮ್ ಇದು ಎಜುಕೇಷನ್ ಬಿಟ್ಬಿಟ್ಟು ನಾನು ನಮ್ಮ ಪ್ರೊಡ್ಯೂಸರ್ ಈಗ ಗೊತ್ತು ಅಂತ ಎಲ್ಲ ನಾವು ಒಂದು ಏಜ್ ಅದು, ಆ ಏಜ್ ನಾವು ಫಿಲಮ್ ಮಾಡಬೇಕು ಅಂತ. ಆಮೇಲೆ ಈಗ ದೊಡ್ಡವರು ಅವಾಗ ಓದ್ವಿ ನಾವು ಬಿಟ್ಟೋಗೋಣ ಅಂತ. ನಮಗೆ ರಿಯಾಲಿಟಿ ಗೊತ್ತಾಗಿದ್ದು, ಅವನು ಆಡಿಷನ್ ಕೂಡ ನಮ್ಮ ಮದುವನವನು ಪ್ರಾಣಿಸ್ ಪ್ರಣಯ ಅಂತ ಒಂದು ಫಿಲಮ್ಗೆ ಆಡಿಷನ್ ಮಾಡ್ತಾಯಿದ್ರು. ಅವನ್ನ 10 ಸೆಕೆಂಡ್ ಸಹ ಅವನ್ನ ಇಂಟ್ರೂ ಮಾಡಿಲ್ಲ. ಅವನ ಪ್ರಿಪೇರ್ ಆಗಿ ಅವಾಗ 2,000 ರೂಪಾಯಿ ಕೊಟ್ಟು ಮಾಡ್ಕೊಂಡ. ಅವಾಗ ಕಟ್ಟು ವಾಚೋ ಗೊತ್ತಾಯ್ತು ನನಗೆ. ನಂತರ ದುಡ್ಡಿಲ್ಲ ಅಂದರೆ ನಾಯಿ ಸಹ ಮುಗಿಸ್ಕೊಡಲ್ಲ. ಇಟ್ ಮೇ ಬಿ ಬಿಟರ್ ಫ್ಯಾಕ್ಟ್. ನಮ್ಮ ಕನಸಿಗೆ ನಾವು ದುಡ್ಡು ಹಾಕಬೇಕು. ಯಾವನೋ ಬೇರೆ ದುಡ್ಡು ಹಾಕ್ಬಿಟ್ಟು ಅವ್ರ ದುಡ್ಡು ನಾವು ಇದಾಗಬೇಡ ಅಂತ ಅವನ ಮಧುಸೂದನು. ಯಾಕಂತ ಹೇಳ್ತೀನಿ ಈಗ. ಇದು 99 ಕಾಣುತ್ತೆ. 20 ವರ್ಷ ಆದಮೇಲೆ ನಾನು ಐ ಫಸ್ಟ್ ವರ್ಕ್ ವಿತ್ ಪವನ್, ಲೂಸಿಯಾ ಪವನ್ ಅವರು ಲೈಫ್ ಹಿಸ್ಟರಿನ ಮಾಡಿ ಲೂಸಿಯಾಗಿ ಸ್ಕ್ರಿಪ್ಟ್ ಮೈಸೂರು ಝೂ ವೈದ್ಯನ ಹ್ಯಾಡ್ ಬಿಕಮ್ ಎ ಡಾಕ್ಟರ್. ವೈಲ್ಡ್ ಲೈಫಲ್ಲಿ ಒಳ್ಳೆಯಷ್ಟು ಮಾಡಿದ್ರೆ ಡಾಕ್ಟರ್ ಆಯಿತು ಮೈಸೂರು ಝೂವಲ್ಲಿ. ಅವಾಗ ಪವನ್ ಅಂತ ಪರಿಚಯ ಮಾಡಿಕೊಂಡು ಈಗ ಪರಿಚಯ ಆದರೆ ಈ ಎಕ್ಸ್ಚೇಂಜ್ ಥಿಂಗ್ ಹಾಗೆ. ಅವಾಗ ಫೇಸ್ಬುಕ್ ತುಂಬ ಆ್ಯಕ್ಟಿವ್ ಇತ್ತು ಪವನ್. ಹಾಗೆ ಕೇಳ್ತಾ ಇದ್ದಾಗ ಈ ಥರ ಒಂದು ನೆಕ್ಸ್ಟು ಫಿಕ್ಷನ್ ಮೂವಿ ಮಾಡ್ತೀನಿ ಲೂಸಿಯಾ ಅಂತ. ಹಂಗೆ ಆ ವರ್ಣನೆ ಬೆಳೀತಾರೆ. ಸರ್ ನೀವು ಮಾಡೋದಕ್ಕೆ ಕರೀ ಸರ್, ಬಂದು ನಾನು ಆಗ್ತೀನಿ ಅಂತ. So whenever I was free, I went to the shooting just for the sake of learning. So ಆಮೇಲೆ ನನಗೆ ರಿಯಾಲಿಟಿ ಬೈಟ್ ಆಯಿತು. ಬಿಕಾಸ್ ಐ ಥಿಂಕ್ ಪವನ್ took more than 1.5 years, 2 years to finish that movie. Lucy didn't happen in a very short thing. ಅವಾಗ ನಮಗೆ ಅಂಥ ಒಬ್ಬ ಆಲ್ರೆಡಿ ಒಂದು ಫಿಲಮ್ ಮಾಡಿ 2ನೇ ಮೂವಿ ಮಾಡೋದು ಇಷ್ಟು ಸ್ಟ್ರಗಲ್ ಇರಬೇಕಾದ್ರೆ, ನಾವೆಲ್ಲ ನಮ್ಮ ವೆಟನರಿ ಎಲ್ಲ ಒಂದು ಗೌರ್ಮೆಂಟ್ ಜಾಬ್ ಇದೆ, ಇದನ್ನು ಬಿಟ್ಟು ನಾವು ಬಂದ್ವಿ ಅಂದರೆ ನಾವು ಭಿಕ್ಷೆ ಬೆಳೆನ ಬರ್ತಾರೆ ಫಿಲ್ಮ್ ಸೋತ್ರೆ ಅಂದ್ಬಿಟ್ಟು ದೆನ್ ಇಟ್ ಬಿಕಮ್ ವೆರಿ ಕ್ಲಿಯರ್ ಟು ಮೀ. ಆಮೇಲೆ ಸುಮ್ಮನೆ ಕಿತ್ತು ಮಾಡೋದು ನಾವು ಒಂದು ಮಾತು ನನಗೆ. ಬಟ್ ದೆನ್ ಐ ಬಿಕಮ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಸುಮ್ಮನೆ ಕಿತ್ತು. ಯಾವುದೇ ಕಾರಣಕ್ಕೆ ನಿಮ್ಮ ಗೌರ್ಮೆಂಟ್ ಜಾಬ್ ಬಿಟ್ಟು ಬರೋಕ್ಕೆ ಹೋಗ್ಬೇಡಿ. ನಿಮಗೆ ಫಿಲಮ್ ಆಸಕ್ತಿ ಇದ್ದರೆ, ನಿಮಗೆ ಯಾರು ಚೆನ್ನಾಗಿ ಅನ್ನಿಸ್ತಾರೆ ಅವರೊಟ್ಟಿಗೆ ವರ್ಕ್ ಮಾಡಿ. ನೀವು ಇಟ್ ಮೇ ಬಿ ಸ್ಕ್ರಿಪ್ಟಿಗೆ ಹೆಲ್ಪ್ ಮಾಡೋದಿರ್ಬೋದು, ಕಸ ಗುಡಿಸೋದಿರ್ಬೋದು. ಸರ್ವ ಕರೆಕ್ಟಾಗಿ ನಾನು ಕಸ ಗುಡಿಸಿದ್ದೀನಿ, ನಥಿಂಗ್ ರಾಂಗ್. ನೀವು ಕೆಲಸ ಕಲಿಬೇಕು ಅಂದರೆ ಕಸನ ಗುಡಿಸ್ಬೇಕು, ನಾಯಿನ ಓಡಿಸ್ಬೇಕು. ಆ ಪ್ಯಾಷನ್ನಿಂದ ರಂಗಾಯಣ ಈಸ್ ನಮ್ಮ ಮೈಸೂರು ರಂಗಾಯಣದ ಪ್ಲೇಸ್ ವೇರ್ ಆಲ್ ಸೋ ಕಾಲ್ಡ್ ಗ್ರೇಟ್ ಪೀಪಲ್ ಕಮ್. ಆಶೀಶ್ ವಿದ್ಯಾರ್ಥಿ ಆಗ್ಬೋದು, ಯು ನೇಮ್
ಇರ್ಫಾನ್ ಖಾನ್ ಆಗ್ಬೋದು, ಲೆಜೆಂಡ್ಸ್ ಬರೋರಿಗೆ ನಾವು ವಾಲಂಟ್ರಿ ಮಾಡ್ತಾ ಇದ್ವಿ. ಅವರು ಪ್ರತಿ ವರ್ಷ ನಾಟಕದ ರಂಗೋತ್ಸವ ಮಾಡ್ತಾರೆ ಅಲ್ಲಿ, ಅಕ್ಕ ಮಾಡ್ತಾರೆ. ಸೊ ಅವಾಗ ಅರ್ಥ ಆಗಿದೆ ನಮಗೆ ಕಲೆ ಅನ್ನೋದು ಒಂದು ದೈವಿಕವಾದ ಇದು, ಬರೀ ದುಡ್ಡು ಮಾಡೋಕ್ಕೆ ಒಂದೇ ಮಾಧ್ಯಮ, ದುಡ್ಡು ಮಾಡೋಕ್ಕೆ ಬೇರೆ ಮಾಡೋದು, ದುಡ್ಡು ಮಾಡಬೇಕಿಲ್ಲ ಅಂತ ಹೇಳ್ತಿಲ್ಲ. ಇಟ್ಸ್ ಎ ಡಿಫ್ರೆಂಟ್ ಡೈಮೆನ್ಷನ್ ಇಟ್ ಸೆಲ್ಫ್ ಅನ್ಸುತ್ತೆ ನಮಗೆ. ಕಲೆ ಅನ್ನೋದು ಆರ್ಟ್ ಮುಟ್ಬೇಕು, ನಾವು ಅದನ್ನು ಏನು ಮಾಡ್ಕೊಳ್ತೀವಿ ಅಂತ. ಸೊ ಹಿಂಗೆ ಡಿಫ್ರೆಂಟ್ ಆಯಾಮ ಮಾಡೋದು. ಥ್ಯಾಂಕ್ಫುಲಿ ನಾವು ವೈಲ್ಡ್ ಲೈಫ್ ಅಂದರೆ ದರ್ಶನ್ ಅವ್ರದ್ದು ಫಾರ್ಮ್ ಇದೆ, ಟೂಕ್ಲಿ ಫಾರ್ಮ್ ಅಂತ. ಅವ್ರ ದರ್ಶನ್ ವೈಲ್ಡ್ ಲೈಫಿಗೆ ತುಂಬ ಮೈಸೂರು ಬರೋರು. ದೆನ್ ಐ ಸಾ ಇಸ್ ಲೈಫ್ ಫ್ರಮ್ ವೆರಿ ಕ್ಲೋಸ್ ಕ್ವಾರ್ಟರ್ಸ್. ಒಬ್ಬ ಸೂಪರ್ ಸ್ಟಾರ್ ಅವ್ರ ಲೈಫನ್ನು ತುಂಬ ಹತ್ತಿರ ನೋಡಿದೆ. ಸೊ ನಮಗೆ ಸುಮಾರು ವಿ ಹ್ಯಾಡ್ ಇಲ್ಯೂಷನ್ಸ್, ಸೂಪರ್ ಸ್ಟಾರ್ ಅಂದರೆ ಹಿಂಗೆ ಅಂತ. ಕೊನೆಗೆ ಅರ್ಥ ಆಗಿದೆ ಇಷ್ಟು, ಒಬ್ಬ ಸೂಪರ್ ಸ್ಟಾರ್ಗೂ ಅಷ್ಟೇ, ಒಬ್ಬ ವಿಕಾರಿಗೂ ಅಷ್ಟೇ, ಲೈಫ್ ಟ್ರೀಟ್ಸ್ ಎವ್ರಿವನ್ ಈಕ್ವಲ್. ಸೊ ನನಗೆ ಅರ್ಥ ಇದು ವಾತ್ಸವ ಅಂದರೆ ನೀನು ಸಿನಿಮಾ ಮಾಡಿದ್ರು ಒಳ್ಳೆ ಮನುಷ್ಯನಾಗೋದು ನೀನು ಅಂತ. ಅವಾಗ ಐ ಸ್ಟಾರ್ಟೆಡ್ ಟು ವರ್ಕ್ ವಿತ್ ದೋಸ್ ಪೀಪಲ್, ದೋಸ್ ಪ್ರಾಜೆಕ್ಟ್ಸ್ ವಿಚ್ ವಿಲ್ ಮೇಕ್ ಮೀ ಮೋರ್ ಹ್ಯೂಮನ್. ನನ್ನ ಜೀವನಕ್ಕೆ ಹತ್ರ ಆದ ಸಿನಿಮಾ ಮಾತ್ರ ತಗೊಂಡೆ ನಾನು. ಅವಾಗಾಗಿದೆ ಫಸ್ಟ್ ಫಿಲಮು ಇಂಡಿಪೆಂಡೆಂಟಾಗಿ ನಾನು ವರ್ಕ್ ಮಾಡಿದ್ದು ಪಟ್ಟಾಯಿ, ಬಿಕಾಸ್ ಇಟ್ ಡೀಲ್ಸ್ ವಿತ್ ಗ್ರೀಡ್ ಆಫ್ ಎ ಪರ್ಸನ್. ಆ ಟೈಮಲ್ಲಿ ರಾಜ್ ಪಿ ಶೆಟ್ಟಿ ಆಫ್ಟರ್ ನಾವು ವರ್ಕ್ ಮಾಡ್ತಾ ಇದ್ವಿ. ಅವ್ರದ್ದು ಫಸ್ಟ್ ಮೊಟ್ಟೆ ಕತೆ ಹಿಟ್ಟಾಗಿ ಅವರ ಟೀಮ್ ಅವರು ನಮ್ಮೊಟ್ಟಿಗೆ ಬಂದಾಗ ನಮಗೆ ಆಫೀಸ್ ಇರಲಿಲ್ಲ. ಅವಾಗ ಅವರ ಸಿಂಪ್ಲಿಸಿಟಿ, ಅವರ ಒಂದಿದು ಅದನ್ನೆಲ್ಲ ನಾವು ತುಂಬ ಅರ್ಥ ನೋಡ್ಬಿಟ್ಟು ಹೌದಲ್ವಾ ಹಿಂಗಿರ್ಬೇಕಲ್ಲ. ಸೊ ಬಿ ಸಿಂಪಲ್ ಟು ಬಿ ಡೈರೆಕ್ಟರ್. ನೀವು ಡೈರೆಕ್ಟ್ ಆಗಬೇಕು ಅಂದರೆ ಒಬ್ಬ ಕಾಮನ್ ಮ್ಯಾನ್ ನೀವು ಟಚ್ ಮಾಡಿರ್ಬೇಕು, ಅವ್ರ ಲೈಫ್ನ ಅಬ್ಸರ್ವ್ ಮಾಡಬೇಕು. ಆಮೇಲೆ ಐ ಸ್ಟಾರ್ಟೆಡ್ ಆಲ್ ದ ಫಿಲ್ಮ್ ಫೆಸ್ಟಿವಲ್ ಹ್ಯಾಪನ್ ಇನ್ ಬ್ಯಾಂಗ್ಳೂರ್. ಅದು ಬಿಫೆಸ್ ಆಗ್ಬೋದು. ನಂಗೆ ಒಂದು ಇಷ್ಟ ಆಗುತ್ತೆ, ಪ್ರಕಾಶ್ ಬಲ್ವಾಡಿ ಸರ್ ಅವಾಗ ತುಂಬ ಆಕ್ಟಿವ್ ಆಗಿದ್ರು ಬಿಫೆಸ್ಸಲ್ಲಿ. ಅವರು ತುಂಬ ಗ್ರೇಟ್ ಪರ್ಸನಾಲಿಟಿ, ಲೈಕ್ ಫತಿನ್ ಹಕೀಮ್ ಒಬ್ಬರು ಫಿಲ್ಮ್ ಮೇಕರ್. ಅವರ ಫಿಲ್ಮ್ ಎಡಿಟ್ ಮಾಡುವಂಥ ಆಂಡ್ರೂ ಬರ್ಡ್ ಅಂತ ಎಡಿಟ್ ಮಾಡೋರು ಎಲ್ಲ ಆಲ್ ಮೂವೀಸ್ ಆಫ್ ಫತಿನ್ ಹಕೀಮ್ ಆಂಡ್ರೂ ಬರ್ಡ್ ಎಡಿಟ್ ಮಾಡ್ತಾರೆ. ಅವ್ರದ್ದು ವರ್ಕ್ಶಾಪ್ ಮಾಡೋರು. ಹೋಗಿ ನಾವು ಫಿಲಮ್ ಬಿಟ್ಬಿಟ್ಟು ಅಲ್ಲಿ ಟೆಕ್ನಿಕಲ್ ಸೆಷನ್ ಅಟೆಂಡ್ ಮಾಡ್ತೀವಿ, ಮಾಸ್ಟರ್ ಅಟೆಂಡ್ ಮಾಡ್ತಾ ಇದ್ವಿ. ಇವಾಗ ಬಿಟ್ಟಿ ಮಾಡಿದ್ವಿ, ಇವೆಲ್ಲ ₹1 ಕೊಟ್ಟಿಲ್ಲ ನಾವು. I learned all the filmmaking, learning all the filmmaking, not spending single rupee. 10 ಸಿನಿಮಾ ಅಂತ ನಾಗೇಶ್ವರ ಶುರು ಮಾಡಿದಾಗ ಸರ್ ಅದು ದುಡ್ಡಿಲ್ಲ ಸರ್ ನಮಗೆ ಅಂತ ಅವ್ರು ಫ್ರೀಯಾಗಿ ಹೇಳ್ಕೊಟ್ರು ನಮಗೆ. ಐ ಥಿಂಕ್ ಇಟ್ ಟೇಕ್ಸ್ ಲಾಟ್ ಆಫ್ ಮನಿ. ನಿಮ್ಮಲ್ಲಿ ಆ ತುಳಿತ ಇದ್ದರೆ ಆ ವ್ಯಕ್ತಿಗೆ ನಿಮ್ಮದು ಗೊತ್ತಾದರೆ ದರ್ ಆರ್ ಪೀಪಲ್ ವಿಲ್ ಟೀಚ್ ಯು ಫ್ರೀ ಆಫ್ ಕಾಸ್ಟ್. ಬಿಲೀವ್ ಮೀ, ನಾನು ಎಲ್ಲೂ ಸಹ ₹1 ಕೊಡದಲ್ಲೇ ಸಿನಿಮಾದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಎಕ್ಸ್ಪೋಸ್ ಆಗಿ ಇವತ್ತು ಐ ಇನ್ವೆಸ್ಟೆಡ್ ಇನ್ ಡೇಡಲ್ ಮುಸ್ತಫಾ ಅಂತ ಒಂದು ಪ್ರೊಡ್ಯೂಸರ್ ಫಾರ್ ಡೇಡಲ್ ಮುಸ್ತಫಾ, ಶಶಾಂಕ್ ಸೋಗಲ್ ಅಂತ ನನ್ನ ರಂಗಾಯಣದ ಗೆಳೆಯ, ಅವನು ಮತ್ತು ನಮ್ಮ ಸುಮಾರು ಜನ ಇನ್ವೆಸ್ಟರ್ಸ್ ಬಂದಿದ್ವಿ. ರಾಜು ಸಹ ಇದ್ದಾರೆ. ನಾವು ದಿನೇಶ್ ಬಾಬು ಒಟ್ಟಿಗೆ ಹೀಗೆ ಕ್ಲಬ್ ಹೌಸಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ಬೇಕಾದ್ರೆ ಈ ಥಾಟ್ ಬಂದು ಎಲ್ಲರೂ ಯಾಕೆ ದಿನೇಶ್ ಬಾಬು ಒಟ್ಟಿಗೆ. ದಿನೇಶ್ ಬಾಬು ಫಾರ್ ದ ಫ್ಯಾಕ್ಟ್ ಈ ಮೇಡ್ ಮೂವಿ ಲೈಕ್ ಅಮೃತವರ್ಷಿಣಿ ಆ್ಯಂಡ್ ಪ್ರಭಾತ. ಸೊ ಅದು ಪವನ್ ಶುರು ಮಾಡಿದ್ರು. ಪವನ್ದು ಇಡೆಂಟ್ ಟೇಕ್ ಆಫ್ 1 crore ಇತ್ತು, 56 ಜನ ಆಯಿತು. ಅವ್ರು ಆಮೇಲೆ ವಿತ್ತ ಬಂತು. ಹಾಗಾಗಿ ಅದೇ ದುಡ್ಡನ್ನು ನಾವು ಬಾಬು ಸರ್ಗೆ ಒಂದು 7 ಜನ ಇನ್ವೆಸ್ಟರ್ಸ್ 5 lakhs ಅಂತ ಮಾಡಿ ಶುರು ಮಾಡಿದ್ವಿ. ಕಟಿಂಗ್ ಬ್ಯಾಕ್ ಅಗೇನ್, ಯಾವ ಹುಡುಗ ನಾಲ್ಕನೇ ಚಂದ್ರಶೇಖರಿಂದ ಸೂಟ್ ಅಲ್ಲ ಅಂತ ಅವನು ಮಿನಿಸ್ಟ್ರಿಗೆ OSD ಆಗಿ ಅವನು ಮುಚ್ಚಿತ್ತು ನಾನು ಫಿಲಮ್ ಮಾಡಬೇಕು ಅಂತ. ಆ OSDಗೆ ಸಾರಿ ನಮ್ಮ ಎನ್ವೈರ್ಮೆಂಟ್ ಮಿನಿಸ್ಟ್ರಿಗೆ OSD ಆಗಿದ್ದ. ಸೊ ಒನ್ಸ್ ಯು ಬಿಕಮ್ OSD ಟು ಮಿನಿಸ್ಟರ್, ಯು ನೋ ವಾಟ್ ಹ್ಯಾಪನ್ಸ್. ಈ ಕುಡ್ ಅರೇಂಜ್ ಫೈನಾನ್ಸ್ ಫಾರ್ ಇಸ್ ಓನ್ ವೆಂಚರ್. ಸೊ ಸದ್ದು ವಿಚಾರ ನಡೀತಿದೆ ಅಂತ ಅಚ್ಯುತ್ ಸರ್, ರಾಘು ಶಿವಮೊಗ್ಗ, ರಾಕೇಶ್ ಮಯ್ಯ, ಪಾವನಾ ವಿ ಆಲ್ ಕಮ್ ಫ್ರಮ್ ಸೇಮ್ ಸ್ಕೂಲ್ ಆಫ್ ಲರ್ನಿಂಗ್. ಪಾವನಗೌಡ ವೆರಿ ಫೇಮಸ್ ಫಾರ್ ಈ ಕನ್ನಡಿಗ ಅಂತ ಒಂದು ಮೂವಿ ರಿಲೀಸ್ ಆಗಿದೆ, ಅವ್ಳನ್ನ ಹಾಕೊಂಡು ಇಟ್ಸ್ ಇನ್ ದ ಪೋಸ್ಟ್ ಪ್ರೊಡಕ್ಷನ್ ಸದ್ದು ವಿಚಾರ ನಡೀತಿದೆ ಅಂತ. ಈ ಮಧ್ಯೆ ರಂಗಾಯಣದ ಫ್ರೆಂಡ್ಸ್ ಇಸ್ಲಾವುದ್ದೀನ್ ಅಂತ ಅವನು ಲಂಡನ್ನಿಂದ ಅವಾಗಿನ ಮಾಸ್ ಮಾಡ್ಕೊಂಡು ಬಂದಿದ್ದು. ಅವನೊಟ್ಟಿಗೆ ಆ್ಯಡ್ ಫಿಲ್ಮ್ಸ್, ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಲೂನಾ ಆಡಿದ್ರು, ಸಂಗೀತ ಆಡಿದ್ರು, ಏನೇ ಎತ್ತೆ ಫಿಲ್ಮ್ ಮೇಕಿಂಗ್ ನಾವು ನೋಟಿಂಗ್ ಮಾಡಿದ್ವಿ. ಈಗ ಅವನೊಟ್ಟಿಗೆ ಸೇರಿಕೊಂಡು ವಿ ಮೇಡ್ ವಿತ್ ರಿಷಿ ಕೌಲದಾರಿ ಮಾಡಿದ್ದಾರೆ. ರಿಷಿ ಒಟ್ಟಿಗೆ ನೋಡಿ ಸ್ವಾಮಿ ಎನ್ನುವುದೇ ಅಂತ. ದಟ್ ವಾಸ್ ಮೋರ್ ಆಫ್ ಎ ಸೆಮಿ ಆಟೋಬಯೋಗ್ರಫಿ ಫಾರ್ ಮೀ ಆ್ಯಂಡ್ ಥಿಂಗ್. ನಮಗೊಂದು ಪಾಯಿಂಟ್ ಆಫ್ ಟೈಮಲ್ಲಿ ವಿ ಮೆಟ್ ಡಿಪ್ರೆಷನ್, ನಾನು ಮತ್ತು ಇಷ್ಟ ಎಲ್ಲರೂ ಲೈಫಲ್ಲಿ ಆಗುತ್ತೆ ಡಿಪ್ರೆಷನ್ ಆಗುತ್ತೆ. ಆ ಡಿಪ್ರೆಷನ್ ಟೈಮಲ್ಲಿ ಬರೆದ ಕತೆ. ಬಟ್ ಎಂಡಿಂಗ್ ಹೆಂಗಿತ್ತು ಅಂದರೆ ನೀವು ನೋಡಿ, ಡಿಪ್ರೆಷನ್ ಸೊಸೈಟಿ ಅಂತ ಇಟ್ ಗಾಟ್ ಸೆಲೆಕ್ಟೆಡ್ ಫಾರ್ ಜೈಪುರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಸೊ ನನಗೆ ಯಾವುದು ಇಷ್ಟ ಆಗುತ್ತೆ, ಆಮೇಲೆ ನನಗೆ ತುಂಬ ಇಷ್ಟ ಆಗುತ್ತೆ ತಂಡ ಕಟ್ಟಬೇಕು. ದಟ್ ವಾಟ್ ಐ ಲರ್ನ್ಡ್. ಯು ಟು ಬಿಲ್ಡ್ ಅ ಸ್ಟ್ರಾಂಗ್ ಟೀಮ್ ಆಫ್ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್.
ಅವನು ಮೇ ಬಿ ಸ್ಟೂಡೆಂಟ್, ಬಟ್ ಅವನಿಗೆ ಪ್ಯಾಷನ್ ಇರಬೇಕು, ಸಿನಿಮಾ ಅಂದರೆ ಒಂದು ಪ್ಯಾಷನ್ ಇರಬೇಕು. ಸೊ ಅಂಥ ಒಂದು ತಂಡ ಕಟ್ಕೊಂಡು ಐ ವರ್ಕ್ ವಿತ್ ಡಿಫ್ರೆಂಟ್ ಟೀಮ್ಸ್. ನಾನು ಒಂದು ತಂಡ ಒಟ್ಟಿಗೆ ಚಿಕನ್ ಆಗಿಲ್ಲ, ಇಷ್ಟಾದರೂ ಒಟ್ಟಿಗೆ ವರ್ಕ್ ಮಾಡ್ತೀನಿ, ಅಭಯ್ ಸರ್ ಒಟ್ಟಿಗೆ ವರ್ಕ್ ಮಾಡ್ತೀನಿ. ಇನ್ನೊಂದು ಅನ್ನ ಅಂತ ಅನುಲ್ ಚೆನ್ನಪ್ಪ ಅವರು 1980s ಬರೋದ ಕತೆ. ಅದು NSD ಕಲಾವಿದರು ಪದ್ಮಶ್ರೀ ಮತ್ತು ಬಾಲಾ ಸರ್ ತುಂಬ ಫೇಮಸ್ ಮುಸ್ಲಿಂ ಮಾಡಿದ್ದಾರೆ, ಬಾಲಾ ಸರ್, ಸಂಪತ್ ಸರ್. ಅದರಲ್ಲಿ ನಾನು ವರ್ಕ್ ಆಸ್ ಅ ಕಾಸ್ಟ್ಯೂಮ್ ಡಿಸೈನರ್, ಅಸೋಸಿಯೇಟೆಡ್ ಡೈರೆಕ್ಟರ್. ಸರ್ ಹೇಳಿದಂಗೆ ನಾವು ಒಂದು 3-4 ಮೂವಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೈಸ್ಕೊಂಡು ಒಡಿಸ್ಕೊಂಡು ಮುಲಾಜ್ ನನಗೆ ಫಸ್ಟಿಗೆ ಕೇಳಿದಾಗ ಅಂದರು, ಇನ್ನೊಬ್ಬ ಇಂಟರ್ನ್ಯಾಷನಲ್ ವೈಲ್ಡ್ ಲೈಫ್ ವೆಟರ್ನರಿಯನ್ ಆಗಿ ಇಂಟು ಬೈ BBC, ನಿನಗೆ ಬೈದ ನೋವಾಗಲ್ಲ ಅಂತ. ನಾನು ಚಪ್ಪಲಿ ಬಿಟ್ಟಂಗೆ ನಾನು ಎಗೋ ಬಿಟ್ಟು ಬರ್ತೀನಿ ಸೆಟ್ಟಿಗೆ. ಇಫ್ ಐ ಕಮ್ ಟು ಸೆಟ್ ದಟ್ ಐ ಆಮ್ ಇಂಟರ್ನ್ಯಾಷನಲ್ ವೈಲ್ಡ್ ಲೈಫ್ ವೆಟರ್ನರಿಯನ್ ಬಂದರೆ ಕರೆಯೋಕ್ಕಾಗಲ್ಲ. ಚೆನ್ನಾಗಿದೆ. ಅಭಯ್ ಸರ್ ಬೈಬಿಟ್ಟು ನನಗೆ ಊಟ ಟೈಮಲ್ಲಿ ಡಾಕ್ಟ್ರೆ ಬೇರೆಲ್ಲ ಪ್ಲೀಸ್ ಸರ್ ಅವರು ತಪ್ಪಲಿ ಬೇಡಿ, ಆ ಟೈಮಲ್ಲಿ ಐ ಆಮ್ ಡೈರೆಕ್ಟರ್, ಯು ಆರ್ ಜಸ್ಟ್ ಮೈ ಅಸಿಸ್ಟೆಂಟ್, ತಪ್ಪಲಿ ಬೇಡಿ ಅನ್ನೋರು. ಸೊ ನನಗೆ ಈಗ ಅರ್ಥ ಆಗುತ್ತೆ, ಒಬ್ಬ ನಿರ್ದೇಶಕ ಇದ್ದವನಿಗೆ ಅವನಿಗೆ ಆ ಟೈಮಲ್ಲಿ ಇದನ್ನು ಮುಗಿಸ್ಬೇಕಾಗತ್ತೆ. ಯಾಕೆ ಪ್ರೊಡ್ಯೂಸರ್ದು ಒಂದು ಬಜೆಟ್ ಇರುತ್ತೆ, ಅಷ್ಟನ್ನು ಮುಗಿಸ್ಬೇಕಾಗತ್ತೆ. ನಾವು ಕೆಲಸ ಕಲಿಯೋಕೆ ಹೋಗೋದು ಶಾರ್ಟ್ ಟೇಕ್ ದ ಟೈಮ್. ನನಗೆ ಸುಳ್ಳೆ ಕೈ ಕ್ಲಾಪ್ ಹಾಕೋಕೆ ಬರ್ತಿಲ್ಲ, ನೀವು ರಿಲೀಸ್ ಸಿಂಗ್ಸ್ ಅವರು. ಸೊ ಅಹಂಕಾರ ಬೆಳಿಬೇಕು ಸರ್, ಅಹಂಕಾರ ಇದ್ದವನು ಯು ಕ್ಯಾನ್ ನೆವರ್ ಬಿಕಮ್ ಎ ಫಿಲ್ಮ್ ಮೇಕರ್. ಒಂದು ಫಿಲ್ಮ್ ಇಟ್ಟು ಆಗೋದು ವಿದ್ಯಾ ಮತ್ತು ವಿನಯ ಇದ್ದರೆ ಮಾತ್ರ ಅದು ಲಾಂಗ್ ಟೈಮ್ ವರ್ಕೌಟ್ ಆಗುತ್ತೆ. ಎಸ್ಟರ್ಡೇ ಧನಂಜಯ ಫಿಲಮ್ ಹೋಗಿದ್ವಿ ಇದಕ್ಕೆ. I've seen Dhananjay from Badavaraskal, I've seen him from Ranganayadis. ಆ ವ್ಯಕ್ತಿ ಸ್ಟ್ರಗಲ್ ಇದೆಯಲ್ಲ 10 years, ಎಂಥದ್ದು ಅದು ಮಾದರಿ ಅದು. ವಿ ಹವ್ ಸೀನ್ ಇಸ್ ಫ್ರಸ್ಟ್ರೇಷನ್, ವಿ ಹವ್ ಸೀನ್ ಇಸ್ ಥಿಂಗ್. ಸೊ ಆ ಒಂದು ನಿಮಗೆ ಸಸ್ಟೈನ್ ಮಾಡ್ತೀರಾ, ಸೋಲು ನೋವು ನಲಿವು ಬೈಗುಳ ಎಲ್ಲ ತೊಗೊಳ್ತೀರಾ. ಸೆಟಲ್ ಕೆಲವೊಂದು ಟೈಮಿಗೆ ವೇ ದಟ್ ಐ ಅಂಡರ್ಸ್ಟ್ಯಾಂಡ್ ಇಸ್ ಎ ಸ್ಟಾರ್ ಗಿವನ್ ಇಂಡಸ್ಟ್ರಿ. ಅವರಿಗೆ ಕೊಡೋ ಟ್ರೀಟ್ಮೆಂಟ್ ನಮಗೆ ಕೊಡಲ್ಲ. ಒನ್ ಟೈಮ್ ಎಲ್ಲ ಅನುಭವನೂ ಆಗಿರ್ತಾರೆ. ನೀವೆಲ್ಲ ಸಹಿಸ್ಕೊಂಡು ಒಂದಿನ ಕಾಯಬೇಕು, ಒಂದು ಒಳ್ಳೆ ಟೀಮ್ ಸೇರ್ಕೊಳ್ಬೇಕು. ಆಮೇಲೆ ಡೋಂಟ್ ಗೆಟ್ ಅಟ್ಯಾಚ್ ಟು ಎನಿ ಪರ್ಟಿಕ್ಯುಲರ್ ಗ್ರೂಪ್. ನನಗೆ ಅರ್ಥ ಆಗಿದ್ದು, ಒಂದು ಗ್ರೂಪಿಗೆ ಅಟ್ಯಾಚ್ ಆಗಿಬಿಟ್ರೆ ಕಲಿಯಲ್ಲ. ಅಲ್ಲಿಂದ ಕಲ್ತ್ರ ವಿತ್ ಆಲ್ ರೆಸ್ಪೆಕ್ಟ್ ಟು ದಟ್ ಗ್ರೂಪ್ ಯು ಗೋ ಆನ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಗ್ರೂಪ್ಸ್. ಪ್ರತಿಯೊಬ್ಬರು ಒಂದೊಂದು ಗ್ರೂಪ್ ಇನ್ನೊಂದು ಕಲಿತಾರೆ ನೀವು. ಸೊ ಐ ಲೀಡ್ ಟು ಇಲ್ನೆಸ್, ವಿ ಲೀಡ್ ಟು ವೆಲ್ನೆಸ್. ಇದು ನಿಮ್ಗೆ ಅರ್ಥ ಆಗಿಬಿಟ್ರೆ ನಾಟ್ ಓನ್ಲಿ ಇನ್ ಫಿಲ್ಮ್ ಮೇಕಿಂಗ್, ಎಲ್ಲ ಕ್ಷೇತ್ರದಲ್ಲೂ ನೀವು ಮುಂದೆ ಬರ್ತೀರಾ. ನಾನು ಫಿಲಮ್ ಯಾಕೆ ಮಾಡ್ತೀನಿ ಅಂದರೆ ಐ ವಾಸ್ ಟೋಲ್ಡ್ ಟೆಲ್ ಐ ಹ್ಯಾವ್ ಮನಿ ಟು ಸ್ಪೆಂಡ್. ನಾನು ಶೇರ್ ಮಾರ್ಕೆಟ್ ಹಾಕೊಂಡು 10 ಲಕ್ಷ ಖರ್ಚು ಮಾಡ್ಕೊಂಡಿದ್ದೆ. ಇದೇ ವರ್ಷ 10 ಲಕ್ಷ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಗುಡ್ ಫಿಲ್ಮ್ಸ್. ಡೇಡಲ್ಲಿ ಮುಸ್ತಫಾ ಆಗ್ಬೋದು, 2 ಲಕ್ಷ ಸೆಷನ್ 3 ಆಗ್ಬೋದು, ಬೇರೆಲ್ಲ ವೇರ್ ಐ ಫೀಲ್ ದಿಸ್ ಸ್ಕ್ರಿಪ್ಟ್ ಆಸ್ ಥಿಂಗ್. ಬಟ್ ಅದೇ ಅವಿನಾಶ್ ಹೇಳಿದಾಗೆ ಮಾರ್ಕೆಟಿಂಗ್ ಇಸ್ ಒನ್ ಥಿಂಗ್ ವಿಚ್ ನೋ ಒನ್ ಹ್ಯಾಸ್ ಆನ್ಸರ್ ಫಾರ್ ಇಟ್. ಏನೋ ಒಂದು ಮಂಡ್ಯದ ಏರಿಯಾ ಮಾಡಿದ್ದೀವಿ. ನೋಡಿ ಸ್ವಾಮಿ ಇವ್ರದ್ದು ಇರ್ಬೋದು, ಅನ್ನ ಇರ್ಬೋದು, ಸ್ಟೇಷನ್ 3 ಇರ್ಬೋದು, ಡೇಡಲ್ ಮುಸ್ತಫಾ ಇರ್ಬೋದು, ಎಲ್ಲ ಈ ಮೂವಿ ಬಂದಾಗ ನಿಮ್ಮ ಮೂವಿ ಅಂತ ನೀವು ದುಡ್ಡು ಕೊಟ್ಟು ನೋಡಿದ್ರೆ ಇನ್ನೊಂದು ಮೂವಿ ಮಾಡೋಕ್ಕೆ ನಾವು ಮನಸ್ಸು ಮಾಡ್ತೀವಿ. ಮೂವಿ ಸೋತೋದ್ರೆ ನಾವು ಬೇಡಪ್ಪ ವೆಟರ್ನರಿ ಇದೆ, ವೈಲ್ಡ್ ಇದೆ ಅಂತ ಮನೆಗೆ ಹೋಗ್ತೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಥಿಯೇಟರಲ್ಲಿ ನೋಡಿ ಅಥವಾ ಓಟಿಟಿ ನೋಡಿ, ಪೈರಸಿನ ಮಾಡಬೇಡಿ. ಇದರಿಂದ ಸುಮಾರು ಒಬ್ಬ ಲೈಟ್ ಬಾಯ್ ಹಿಡಿದು ಪ್ರತಿಯೊಬ್ಬರು ನೀವು ಕೊಡೋ ದುಡ್ಡಲ್ಲಿ ಅವರು ಊಟ ಮಾಡ್ತಾ ಇರ್ತಾರೆ. ಇಂಡಸ್ಟ್ರಿ ಕೋವಿಡ್ ಟೈಮಲ್ಲಿ ನೋಡಿದರೆ ಏನಾಗಿದೆ ಅಂತ. ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಪ್ರೇಕ್ಷಕನಾಗಿ ನಾವು ಒಂದು ಕಾಲದಲ್ಲಿ ಮಾಡಿದ್ದೀವಿ. ನಾವು ನೋಡಿರೋ ಫಾರಿನ್ ಫಿಲ್ಮ್ಸ್ ಎಲ್ಲ ಹೊರಾಂಡು ಟೆಲಿಸ್ ಆಫರ್ಸ್ ಮಾಡಿಬಿಡ್ತೀವಿ. ಇವತ್ತು ಒಬ್ಬ ಪ್ರೊಡ್ಯೂಸರ್ ಆಗಿ ನೋಡಿದಾಗ ತಪ್ಪು ಅನಿಸುತ್ತೆ. ಸೊ ಇಷ್ಟು ಹೇಳ್ತಾ, ಯಾರಾದ್ರೂ ನಿಜವಾಗ್ಲೂ ನಿಮ್ಮ ಟ್ಯಾಲೆಂಟ್ ಇದೆ ಅಂದರೆ ಯು ಆಲ್ವೇಸ್ ಕಾಂಟ್ಯಾಕ್ಟ್ ಎನಿ ಒನ್ ಆಫ್ ದೀಸ್ ಪೀಪಲ್. ನಿಮ್ಮಲ್ಲಿದ್ದರೆ ಡೆಫಿನೆಟ್ಲಿ ನಿಮ್ಮ ಫೀಲ್ಡ್ ಆಫ್ ಎಕ್ಸ್ಪರ್ಟೀಸ್ ಮಾಡ್ತಾರೆ. ಸರ್ ಟೋಲ್ಡ್ ಯು ಶುಡ್ ನೋ ಸಮಥಿಂಗ್ ಆಫ್ ಎವ್ರಿಥಿಂಗ್ ಇನ್ ಫಿಲ್ಮ್ ಮೇಕಿಂಗ್. ಇಲ್ಲಾಂದರೆ ಹೆಂಗೆ ಮೋಸ ಮಾಡ್ತಾರೆ ಅನ್ನೋಕ್ಕೆ ನನ್ನ ಲೇಟೆಸ್ಟ್ ಪ್ರೊಡಕ್ಷನಲ್ಲಿ ನಮಗೇನು ಗೊತ್ತಿಲ್ಲ ಅಂದರೆ ದೇ ರಿಯಲಿ ಚೀಟ್. ದಿಸ್ ಇಂಡಸ್ಟ್ರಿ ಈಸ್ ಫುಲ್ ಆಫ್ wolves ಆ್ಯಂಡ್ ಟೈಗರ್ಸ್ ಆ್ಯಂಡ್ ಎವ್ರಿಥಿಂಗ್. ಯು ಹ್ಯಾವ್ ಸೀನ್ ದಟ್. ನಾವು ಒಳ್ಳೆಯವರು ಕೆಟ್ಟವರು ಅಂತ ಎಲ್ಲ ಬಿಟ್ಟು ಬಂದರೆ ಮಾತ್ರ ಯು ಕ್ಯಾನ್ ಸರ್ವೈವ್ ಇನ್ ಇಂಡಸ್ಟ್ರಿ. ಸೊ ಯಾರು ಭಯಕ್ಕೆ ಹೋಗಬೇಡಿ. ಓವರ್ ಪೀರಿಯಡ್ ಆಫ್ ಟೈಮ್ ದೇವ್ರು ನೋಡ್ಕೊಂತಾನೆ. ಎಸ್ಟರ್ಡೇ ಅದೇ ಆಗಿದೆ. ಬಡವರಾಸ್ಕಲ್ಲಿ ವಾಸ್ ವೆರಿ ಸರ್ಪ್ರೈಸ್ ಟು ಸಿ ಗುರುಪ್ರಸಾದ್ ಸರ್ ಇಂದ ಎಂಡಿಂಗ್. ಒನ್ಸ್ ಗುರುಪ್ರಸಾದ್ ಸರ್ ಮೆನ್ಷನ್ ಸಮಥಿಂಗ್ ಅಬೌಟ್ ಧನಂಜಯ. ಬಟ್ ಕಾಲಕ್ಕೆಲ್ಲ ಉತ್ತರ ಕೊಡೋ ಶಕ್ತಿ ಇದೆ. ಯಾರನ್ನೂ ಬಯಬೇಡಿ, ಎಲ್ಲರೂ ಪ್ರೀತಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು. ಸ್ಟಾಪ್ ಮಾಡಿ 8 ತಿಂಗಳ ನಂತರ
ನಾವು ಶೂಟ್ಗೆ ಹೋಗಿದ್ವಿ. ಯಾವಾಗ ತನಕ ನನಗೆ ಕಾನ್ಫಿಡೆನ್ಸ್ ಬರಲಿಲ್ಲ ನಮ್ಮ ಆರ್ಟಿಸ್ಟ್ಗಳು ನಾನು ಅಂದ್ಕೊಂಡಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ, ಅಲ್ಲಿ ತನಕ ನಾನು ಅವ್ರನ್ನ ಟ್ರೈನ್ ಮಾಡಿ ಅವ್ರನ್ನ ಆಮೇಲೆ ಆ ನಂತರ ನಾನು ಇದಕ್ಕೆ ತೊಗೊಂಡೆ, ಏನು ಶೂಟಿಗೆ ಕರ್ಕೊಂಡೆ. ಸೊ ದಟ್ ಐ ಕುಡ್ ಸೇವ್ ಮೈ ಮನಿ. ಸಿನ್ಸ್ ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟರ್, ನಾನೇ ಸ್ಟೋರಿ ರೈಟರ್ ಆಗಿರೋದ್ರಿಂದ ನನಗೆ ಅದು ಯಾವ ರೀತಿ ಬರಬೇಕು ಅಂತ ಗೊತ್ತಿತ್ತು. ಆದ್ದರಿಂದ ಸುಮ್ಮನೆ ಅಲ್ಲೋಗಿ ದುಡ್ಡು ಕಳ್ಕೊಳ್ಳೋದ್ರ ಬದಲು, ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ವಿ ಪ್ರಿಪೇರ್ಡ್ ಅವರ್ ಸೆಲ್ಫ್ ಥರೋಲಿ ಆ್ಯಂಡ್ ದೆನ್ ವೆಂಟ್ ಟು ದ ಮೇಕಿಂಗ್ ಪಾರ್ಟ್. ಅದಾದಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಒಂದೇನು ಅಂದರೆ, ನೀವು ಒಂದು ಟೀಮ್ ವರ್ಕ್ ಆಗಿ ಯಾವಾಗಲೂ ಮಾಡಬೇಕಾಗ್ತದೆ. ಇಂಡಿವಿಜುವಲ್ ಆಗಿ ಯಾರು ಏನು ಮಾಡೋಕ್ಕಾಗಲ್ಲ. ಆ ಟೀಮ್ ವರ್ಕ್ ಮಾಡಿದ್ಮೇಲೆ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ? ಸರ್ ಹೇಳ್ದಂಗೆ ಆವಾಗಲೇ ಓಮ್ ಸ್ಟುಡಿಯೋಸ್ ಅವರು ಓನರ್ ಅವರು ಹೇಳ್ದಂಗೆ, ನೀವು ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಬೇಕು, ಇದು ಯಾವ ಕ್ಯಾಟಗರಿ ಸಿನಿಮಾ, ಇದು ಎಲ್ಲಿ ಹೋಗುತ್ತೆ ಅಂತ. ಸೊ ದೇರ್ ಆರ್ ಫಿಲ್ಮ್ಸ್ ಫಾರ್ ಸಿಂಗಲ್ ಸ್ಕ್ರೀನ್ಸ್, ದೇರ್ ಆರ್ ಫಿಲ್ಮ್ಸ್ ಫಾರ್ ಮಲ್ಟಿಪ್ಲೆಕ್ಸಸ್, ದೇರ್ ಆರ್ ಫಿಲ್ಮ್ಸ್ ಫಾರ್ OTT ಪ್ಲಾಟ್ಫಾರ್ಮ್, ದೇರ್ ಆರ್ ಫಿಲ್ಮ್ಸ್ ಫಾರ್ ಫೆಸ್ಟಿವಲ್ಸ್. ಇದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ, ಎಲ್ಲಿಗೆ ಹೋಗ್ಬೇಕು ನಾವು, ಯಾವ ಪ್ಲಾಟ್ಫಾರ್ಮ್. ಯಾಕೆಂದರೆ ಇವಾಗ ನಿಮ್ಮ ಕಂಟೆಂಟ್ ಬಂದು ಮಲ್ಟಿಪ್ಲೆಕ್ಸ್ ಆಡಿಯನ್ಸಸ್ ಇರುತ್ತೆ, ಇಲ್ಲಾಂದರೆ OTT ಪ್ಲಾಟ್ಫಾರ್ಮ್ ಇರುತ್ತೆ. ನೀವು ಸಿಂಗಲ್ ಸ್ಕ್ರೀನ್ ಒಂದು 250 ಥಿಯೇಟ್ರಲ್ಲಿ ನೀವು ರಿಲೀಸ್ ಮಾಡಿದ್ರೆ ನಿಮ್ಮ ದುಡ್ಡಲ್ಲೇ ಕಳ್ಕೊತೀರ. ಆದ್ದರಿಂದ ಫಸ್ಟ್ ಥಿಂಕಿಂಗ್ ಇರಬೇಕು, ಯಾವುದಕ್ಕೋಸ್ಕರ ನಾನು ಸಿನಿಮಾ ಮಾಡಿದ್ದೀನಿ, ಯಾವ ಆಡಿಯನ್ಸ್ಗೋಸ್ಕರ ಮಾಡಿದ್ದೀನಿ, ಎಲ್ಲಿ ಹೋದರೆ ನಾನು ರಿಕವರ್ ಆಗ್ಬೋದು ಅಂತ. ಬಟ್ ಕರೋನಾ ಅಂತ ಒಂದು ಮಹಾಮಾರಿ ಬಂದು 2 ವರ್ಷದ ಕಾಲ ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಂಪ್ಲೀಟಾಗಿ ಅಲ್ಲಾಡಿಸ್ಬಿಟ್ಟಿದೆ. ಹಾಗಂತ ಹೇಳ್ಬಿಟ್ಟು ಸಿನಿಮಾ ಇಂಡಸ್ಟ್ರಿ ಅಂದರೆ ಕೆಟ್ಟದ್ದು ಅಂತ ತುಂಬ ಮಾತಾಡ್ತಾರೆ. ಯಾವ ಅಲ್ಲಿ ಹೋದರೆ ಇದಿಲ್ಲ, ಅದೇನು ಏನು ಆಗೋದಿಲ್ಲ, ಸಕ್ಸಸ್ ಕಾಣೋದಿಲ್ಲ. ಇನ್ನೊಂದು ನಾನು ಮೊದಲನೇ ವೆಂಚರಲ್ಲಿ ನಾನು ಸಕ್ಸಸ್ ಕಾಣಿಲ್ವಾ? ಹೀಗೆ ನಾವು ಇದಕ್ಕಿಂತ ಮುಂಚೆ Thank Aditya and Pragya for inviting me here. Associating or speaking about a movie situation today is after 12 years. The last one was when I had a long association with Mr. late Vishnu Arvan, with whom I have acted in a movie and directed this movie. And I have spent about nearly more than my age in the film industry in Bollywood. Script, print media, visual media, everywhere I have laid my foundation in. Now today's discussion is independent filmmakers. The film festival is going on about the independent filmmaker. There is no question of the concept of independence. The topic itself is wrong. We are all interdependent. Nobody can function independently. A camera boy to the director, you need to have a correct kind of an association. If a camera boy doesn't act properly, director's job is gone. Even the dialogue delivery will be out. The substance matters, the story matters, as is rightly pointed out. What you give matters, and how it can be cooked up is the role of director, who chooses who can fit into the correct kind of a character. If that is missing, no movie will be successful. Audience may have seen a lot of movies, those who present here. How many movies you have memories now? Only some 10, 15? Not all. Or some 20 movies of a particular actor who has done very well. So the performance and the story and the delivery matters. Now coming back to various odd situations of movie making, technicality, experts have already said. I am not going to repeat anything much more. If you see earlier, the long breakable music record was there. Then it became LP. Then it became into the thread. Then like that it moved on. Today we hear music in pen drive and chip. Music never dies. The mode of presenting the music changes. Similarly, cinema will not die. But cinema theatres have died already. OTT has taken over the whole issue. Netflix, all kind of a thing. Whatever may be your controlling aspect of seeing which movie you want to see, which one you want to pay, fine, you have a control. Various process of direction, various technicalities of movie making is short-lived. Those directors, movie makers, if they have a long hope of bringing back their theories and ideas into practice hereafter, make sure NetBuzz will eat away everything. NetBuzz is not far away. Today I am telling you this, it may be a matter of few years.
not more than 4 or 5 years. Net version will take over. When you speak to somebody, your dearer one or anybody, subconscious might relate you as if you are talking to somebody personally. This concept will be put into NetBus, and you can hear the stories, control the stories, stop the calls coming in between with your specs like 4D kind of a thing, even on a traffic jam, or somebody, a senior citizen on 12th floor cannot come down to theatres, or he can also watch, converse with you directly, with you anybody. This is a NetBus which will be defeating the whole concept of today's discussion or any discussion of any movie directors across Bollywood, Hollywood, everywhere. Not more than 3-4 years. So we need to change, adapt ourselves, and movie makers and directors, if they are living on one income, they need to seek another alternative. So what people, instead of anybody, somebody was requesting people should come to auditorium and all. The concept of auditorium may be gone. There is no point in requesting, begging the audience. NetBus will take over eventually. Today, you mark my words, it may be a matter of time. So theatres will be gone. What you should seek a government is, in order not to bury the cinema industry, movie makers, directors, you can request the government to seek assistance from the top builders to allocate few seats in the theatre or in their own area and contribute. That is how the distribution system can easily maneuver, so that movie makers, story writers, all the movie industry people do not die of poverty, or the art doesn't die. So with this, I am very clear, the next step for all the movie makers and directors should be to tap the government to seek subsidiary, not a subsidiary like past what people have been, a new concept if it is brought in. How to survive, that's important. How to escalate, carry on with your technical experts in movie making alternatively, which is NetBus. So with this, that's the reason I wanted to speak in the end. I am not differing against all the theories and activities of everybody, all due respects, kind of a thing. And for example, like if you still want to know about it, one movie I can give, Kagas Pool. That can fit into this kind of a NetBus kind of, like that people will retransform the whole movie. Even the past movies can be retransformed, so that you have a control of where to see, when to see, whom should not interfere with you, and you don't need even to go to theatre. Theatres will be gone in another 4 years maximum, or 5 years. If people hope for, seek people to invite them, lure them into coming to the theatre, which is very difficult. So alternatively, how you can sustain your directorship, cinema not to die, to hold on. This is the one method to earn, sustenance matters. Directors must involve, contemplate to tap the government, entertainment factors to make sure how best you can retain the similar seats of theatres benefit when you make a move. So that's how this concept, I came here only to tell this concept. It's not far away. It will take, see, long back I had an ordinary for telephone, then a mobile with ordinary mobile, with messaging only, then GIF came, then mobile today about Android and other things. Things keep changing. If you give up a small mobile to your children, they will not like, they will ask for a latest kind of thing. So mentality of people will be to seek for the latest technology. This technology of NetBus is on the way. It's a matter of time. Maybe the principals in the government sector, politicians, if they still do not want this to happen temporarily for their benefit, still it cannot hold for a longer time. So it's a matter of time that movie makers must need to technically upgrade themselves. It is not that olden days anybody can make a photograph. Anybody can be a camera. Every stage needs a certification, a qualification. So NetBus would take off everything. Government should be initiated, approached by experts like
messaging like, as he said, messaging, social message, tobacco, or today's movie, some people may have been, it may have gone because of the emotional aspect of it. So like that you have got few aspects of it, technical, messaging, social and medical aspect of it. And the wave, whatever the social wave, you sometimes you speak about it. So substance matters with net bus. Thank you. ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ನನ್ನ ಹೆಸರು ಪ್ರವೀಣಾ ಕುಲಕರ್ಣಿ. ನಾನು ಚಿಕ್ಕದಾಗಿ ನನ್ನ ಚಲನಚಿತ್ರದಲ್ಲಿ ಶಾರ್ಟ್ ಕಟ್ ಆಗಿ ಹೇಳ್ಬಿಡ್ತೀನಿ. ಬಹಳ ನನ್ಗೆ ಗೊತ್ತಿಲ್ಲ, ಸುಮಾರು ಜನ ನೋಡಿರ್ಬೋದು. ನಾನು ಕೂಡ ದೂರದರ್ಶನ ನಿರೂಪಕಿ ಸುಮಾರು 10 ವರ್ಷದಿಂದ ನಿರೂಪಕಿ ಆಗಿದ್ದು. ಅದೇ ಸ್ಮಾಲ್ ವಾಯ್ಸ್ ಅವರಿಂದ ಸ್ಟಾರ್ಟ್ ಮಾಡಿದ್ದು, ಪ್ರೀ ಪ್ರೊಡಕ್ಷನ್ ಇಂದ ಒಂದು ಸ್ಟಾರ್ಟ್ ಮಾಡಿದ್ದು, ರಿಸೋರ್ಸ್ ಪರ್ಸನ್ ಆಗಿ ಆ ಒಂದು ಕಾರ್ಯಕ್ರಮ ಒಂದು 10 ವರ್ಷದಿಂದ ಮಾಡಿ ಮೆಹಂದಿ ಫ್ರಂಟ್ ಪರ್ಸನ್, ಆಕ್ಚುಲಿ ಆನ್ ಸ್ಕ್ರೀನ್ ಪರ್ಸನ್ ನಾನು. ಸೊ ಅದೊಂದು ಅನುಭವದಿಂದ ಹೇಗೋ ದುಬ್ಬಿಟ್ರೆ ಹೇಗಾಗತ್ತೆ ಆ ಥರ ನಂಜಲ್ಲಿ ಏನು ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ಸಮುದ್ರದ ಆಳಕ್ಕೆ ಇಳಿದ್ಬಿಟ್ಟವಳು ನಾನು ಸಿನಿಮಾ ಅಂತದ್ದು. ಸೊ ಬಟ್ ಏನ್ ಒಂದು ಖುಷಿ ಅಂತಂದ್ರೆ ಆ ಸಮುದ್ರದ ಆಳವನ್ನು ನೋಡ್ಕೊಂಡ್ಬಿಟ್ಟು ಹೊರಗಡೆ ಪಾರಾಗಿ ಬಂದಿದ್ದೀನಿ ಅನ್ನೋದೇ ಒಂದು ನನ್ನ ಖುಷಿ. ಕೊಡ್ಬೇಕು ಅಂತಿತ್ತು. ತುಂಬಾ ಟ್ಯಾಲೆಂಟೆಡ್ ಎಲ್ಲ ಹೆಂಗ ತುಂಬಾ ಯುವಜನತೆಗೆಲ್ಲ ಒಂದು ವೇದಿಕೆ ಕೊಟ್ಟು ನಿರ್ಮಾಣ ಮಾಡಿರುವಂತ ಚಿತ್ರ ಮಿಸ್ಟರ್ ಚಿಟ್ಟೆ ರಾಮಾಚಾರಿ ಅಂತ 2018ರಲ್ಲಿ ರಿಲೀಸ್ ಆಯ್ತು. ಬರೀ ಮಾಡೋದು ತುಂಬಾ ಈಸಿ, ಯಾಕೆಂದ್ರೆ ಈಗ ಮೊದಲಿನ ಕಾಲದಲ್ಲಿ ಸರ್ ಎಲ್ಲ ಕೆಲಸ ಮಾಡುವಾಗ ತುಂಬಾ ಕಷ್ಟ ಇತ್ತು. ಫಿಲ್ಮ್ ಮಾಡುವಾಗ ಸೀರಿಯಸ್ ಇಸ್ ವೆರಿ ಈಸಿ, ಯಾಕೆಂದ್ರೆ ಟೆಕ್ನಿಕಲಿ ತುಂಬಾ ಈಸಿ ಆಗಿಬಿಟ್ಟಿದೆ. ಎಲ್ಲ ಒಂದು ಟೆಕ್ನಿಕಲಿ ಈಸಿ ಆಗಿದ್ರು ಕೂಡ ರಿಲೀಸ್ ತುಂಬಾ ಕಷ್ಟ ಆಗಿದೆ. ಹೀಗಾಗಿ ನಾನು ಅದೊಂದೇ ಕಮರ್ಷಿಯಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಆಲ್ ಓವರ್ ಕರ್ನಾಟಕ 101 ಥಿಯೇಟರ್ಗೆ ನಾನು ರಿಲೀಸ್ ಮಾಡುವಷ್ಟು ಒಂದು ಸಾಮರ್ಥ್ಯ ಬಂತು. ಮತ್ತೆ ಆಗ್ಲೇ ಹೇಳಿದಂಗೆ OTT ಪ್ಲಾಟ್ಫಾರ್ಮ್ಗೆ ಈಗಲೂ ಕೂಡ ಸುಮಾರು ಜನ ಹೇಗೆ ಹಾಕ್ಬೇಕಪ್ಪ ಅನ್ನುವಂಥ ಸಮಯದಲ್ಲಿ ನಾನು ಹೇಗೋ ಒಂದು ಕಷ್ಟಪಟ್ಟು ನನ್ನ ಚಿತ್ರ ಅಮೆಝಾನ್ ಪ್ರೈಮಲ್ಲಿ ನಾನು ರಿಲೀಸ್ ಮಾಡಿಸಿದೆ. ಅದೇ ಒಂದು ಸಂತೋಷ. ಬಹಳಷ್ಟು ಜನರು ಎಲ್ಲ ಒಂದು ಅನುಭವಿಸ್ತಿರೋದು ವೇದಿಕೆ ಎಲ್ಲರೂ ಪ್ಲೀಸ್ ದಯಮಾಡಿ ಈ ಒಂದು ಫಿಲ್ಮ್ ಆಯಿಲ್ ಫೌಂಡೇಶನ್ ಇಂದ ಈ ಒಂದು ಕಲ್ಪಿಸಿಕೊಟ್ಟಂತ ವೇದಿಕೆ ಎಲ್ಲರಿಗೂ ಮಾದರಿ ಆಗಬೇಕು. ಸಮ್ಮಪ್ ಮಾಡ್ತೀನಿ ಆದಿತ್ಯ ಅವರೇ, ಟೈಮ್ ಆಗ್ತಾ ಇದೆ ಅನ್ಸುತ್ತೆ. ಮುಂದಿನ ಕಾರ್ಯಕ್ರಮಕ್ಕೆ ಯಾರಾದರೂ ಮಾತಾಡ್ತಿದ್ರೆ ಕೊಡ್ತೀನಿ. ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟಂಥ ಆದಿತ್ಯ, ಅಧ್ಯಕ್ಷ ಮತ್ತು ಕಿಶೋರ್ ಉಪಾಧ್ಯಕ್ಷರಿಗೆ ನಾನು ಒಂದು ಧನ್ಯವಾದ ಹೇಳಿ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನಾನು ಸ್ವಾಗತ ಕೋರುತ್ತಾ ನಾನು ಮಾತನ್ನ ಶುರು ಮಾಡ್ತೀನಿ. ಮುಂದಿನ ವರ್ತಮಾನದಿಂದ ಜೊತೆಗೆ ಸಾಗಿ ಭವಿಷ್ಯದಲ್ಲಿ ಒಂದು ನೆಟ್ ಬಸ್ ಅಂತ ರಾಜಗೋಪಾಲ್ ಸರ್ ಹೇಳೋದ್ರ ಮೂಲಕ ಒಂದು ಕಂಪ್ಲೀಟ್ ಜರ್ನಿ, ಫಿಲಮ್ ಮೇಕಿಂಗ್ ಜರ್ನಿಯ ಒಂದು ಕಂಪ್ಲೀಟ್ 360 ಡಿಗ್ರಿ ಒಂದು ನೋಟ ನಮಗೆ ಇಲ್ಲೇ ಸಿಕ್ಬಿಡ್ತು. ಇನ್ನೊಂದು ಏನಂದರೆ, ಒಂದು ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರು ಮಾತ್ರ ಆಯ್ಕೆ ಮಾಡುತ್ತೆ ಅನ್ನೋ ಮಾತು 100% ನಿಜ. ಯಾಕಂದರೆ ಕಲೆಗೆ ಯಾವುದೇ ರೀತಿಯಾದ ಒಂದು ಗಡಿ ಅಥವಾ ರೇಖೆಗಳು ಇಲ್ಲವೇ ಇಲ್ಲ. ನಾವು ಈಗ ಚಿತ್ರ ನಿರ್ಮಾಣಕ್ಕೆ ನಾವು ಮುಂದೆ ಹೋದಾಗ ಒಬ್ಬೊಬ್ಬರಿಗೆ ಒಂದೊಂದು ದಾರಿ ಸಿಗುತ್ತೆ. ಬಟ್ ಆ ದಾರಿಯಲ್ಲಿ ಆಯ್ಕೆ ಮಾಡಿಕೊಂಡ್ಮೇಲೆ ನಾವು ಆ ದಾರಿಯಲ್ಲಿ ಎಷ್ಟು ಕಠಿಣವಾಗಿ ಅದೇ ದಾರಿಯಲ್ಲಿ ನಾವು ಮುಂದೆ ಸಾಗ್ತೀವಿ ಅಂತ ಅದರ ಮೇಲೆ ನಮ್ಮ ಯಶಸ್ಸು ಚಿತ್ರ ನಿರ್ಮಾಣದಲ್ಲಿ ಸಿದ್ಧವಾಗಿರುತ್ತೆ. ಒಂದು ದಾರಿಯನ್ನು ಆಯ್ಕೆ ಮಾಡಿ ಸ್ವಲ್ಪ ದೂರ ಹೋಗಿ ನನಗೆ ಕಷ್ಟ ಆಗ್ತಿದೆ ಅಂತ ಅಥವಾ ಈ ದಾರಿ ಸರಿ ಇಲ್ಲ ಅಂತ ಅನುಮಾನಗಳಿಂದ ನಾವು ದಾರಿಯನ್ನು ಬದಲಾವಣೆ ಮಾಡೋದಕ್ಕೆ ಅಥವಾ ದಾರಿಯಲ್ಲಿ ಹಿಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ಒಂದು ಪರಿಪೂರ್ಣತೆಯೂ ಸಿಗಲ್ಲ. ಮತ್ತು ನಾವು ಆ ಅನುಮಾನ ಅನ್ನೋದು ಒಂದ್ಸತಿ ಬಂದ ಮೇಲೆ ಚಿತ್ರ ನಿರ್ಮಾಣದಲ್ಲಿ ನಾವು ಮುಂದೆ ಹೋಗೋಕ್ಕಾಗಲ್ಲ. ನಾನು ಕೂಡ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ಜೊತೆ ಒಡನಾಟ ನಡೆಸಿದ್ದೀನಿ. ನಾನು ಸ್ಕ್ರಿಪ್ಟ್ ರೈಟಿಂಗ್ ವಿದ್ಯಾರ್ಥಿ ಕೂಡ ನಾಗ್ತಿಹಳ್ಳಿ ಚಂದ್ರಶೇಖರ್. ಮತ್ತು ಅಜೀಮ್ ಸರ್ ಅವರು ನನ್ನ ಗುರುಗಳು ಮತ್ತು ಮಠ ಗುರುಪ್ರಸಾದ್ ಸರ್ ಅವರು ನನ್ನ ಮಾನಸ ಗುರುಗಳು. ಸೊ ಚಿತ್ರ ನಿರ್ಮಾಣದ ಬಗ್ಗೆ ಬಹಳಷ್ಟು ಜನ ಈ ವೇದಿಕೆ ಮೂಲಕ ನಮಗೆ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರು. ಅದರಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನ ಮತ್ತೆ ನಾನು ತರ್ತೀನಿ. ಒಂದು ಸಮರೈಸೇಷನ್ ಅನ್ನೋ ರೀತಿ ಈಗ OTT ಅನ್ನೋದು ಬಂತು. ಖಂಡಿತ OTT ಅನ್ನೋದು ಈಗ ಪ್ರಸ್ತುತ ಅನಿಸಿದ್ರು
OTTಯ ಮುಂದಿನ ಭವಿಷ್ಯ ಏನು ಅನ್ನೋದು, ಈ ಥಿಯೇಟರ್ ಹೇಗೆ ಪ್ರಸ್ತುತ ಆಗಿತ್ತು 10 ವರ್ಷದಿಂದ, ಅದರ ಮುಂದಿನ ಭವಿಷ್ಯ ಏನಾಯಿತು ಅಂದರೆ ಅದು OTT ಆಯಿತು. ಸೊ OTTನೂ ಹೋಗಿ ಮುಂದೆ ಏನೋ ಒಂದು ಬರುತ್ತೆ. ಬಟ್ ಆ ವೇದಿಕೆಗಳಿಗೆ ನಾವು ಹೇಗೆ ಹೊಂದಿಕೊಳ್ತಾ ನಮ್ಮ ಚಿತ್ರ ಅನ್ನೋದು ಒಂದು ನಿರ್ದೇಶಕನ ಒಂದು ನೋಟ, ವಿಷನ್. ಸೊ ಯಾವುದೇ ರೀತಿ OTT ಆಗಲಿ ಅಥವಾ ಹಿಂದೆ ಥಿಯೇಟರ್ ಆಗಲಿ ಮುಂದೆ ಬರುವಂಥ ಈಗ ನೆಟ್ ಬಸ್ ಅಂತ ಹೇಳಿದ್ರು, ಆ ಸನ್ನಿವೇಶಕ್ಕೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಅವನೊಬ್ಬ ಯಶಸ್ವಿ ಚಿತ್ರ ನಿರ್ಮಾತೃ ಅಂತ ನಾನು ಹೇಳ್ತೀನಿ. ಅದಲ್ಲದೆ ಈಗ OTT ಅನ್ನೋದು ಒಂದು ಸಮಸ್ಯೆ ಅಥವಾ ಅದೊಂದು ಇದು ಅಂತ ಸಮಸ್ಯೆ ಅಥವಾ ಅದೊಂದು ನಮಗೆ ಹಿನ್ನಡೆ ಥಿಯೇಟರ್ಗೆ ಅಂತ ಹೇಳೋದಕ್ಕಿಂತ ನಮ್ಗೆ ಬಹಳಷ್ಟು ಅನೇಕ ರೀತಿಯ ಸಮಸ್ಯೆಗಳು ಇನ್ನೂ ಇದ್ದಾವೆ. ಅದೇನೆಂದರೆ ಈಗ ಚಿತ್ರ ನಿರ್ಮಾಣ ಮಾಡುವಾಗ ಅದರಲ್ಲಿ ಸಂಪೂರ್ಣ ಒಂದು ಸ್ವತಂತ್ರ ನಿರ್ಧಾರ ತಗೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಚಿತ್ರ ನಿರ್ಮಾಣ ಮುಗಿದ ತಕ್ಷಣ ಅದು ಬೇರೆಯವ್ರ ಕೈಗೆ ಹೋಗುತ್ತೆ. ಆಮೇಲೆ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಥಿಯೇಟರ್ ಮಾಲೀಕರು ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಈ ರೀತಿ ಅನೇಕ ಜನರ ಜೊತೆ ನಾವು ಮತ್ತೆ ಚಿತ್ರ ನಿರ್ಮಾಣದಷ್ಟೇ ಒಂದು ಎಫರ್ಟ್ಸ್ನ ಅವ್ರ ಜೊತೆ ಹಾಕಬೇಕಾಗತ್ತೆ. ಅಂದರೆ ಚಿತ್ರ ನಿರ್ಮಾಣ 50%, 50% ಶೇಕಡ ಆದರೆ ಚಿತ್ರ ನಿರ್ಮಾಣದ ನಂತರ ಚಿತ್ರವನ್ನು ವೀಕ್ಷಕ ಅಥವಾ ಪ್ರೇಕ್ಷಕನಿಗೆ ತಲುಪಿಸೋದು ಅದು ಶೇಕಡ 50% ಅಂತ ನನ್ನ ನಂಬಿಕೆ. ಅದಲ್ಲದೆ ಒಂದು ಚಿತ್ರ ನಿರ್ಮಾಣ ಮಾಡಿದ ತಕ್ಷಣ ಅದು ನಿರ್ದೇಶಕ ಅಲ್ಲಿಗೆ ಚಿತ್ರತಂಡದ ಮಾಡಿರೋ ಕೆಲಸದ ಅಂತ್ಯ ಆಗೋದಿಲ್ಲ, ಅಲ್ಲಿಂದ ಶುರು ಆಗುತ್ತೆ ಅದನ್ನು ಪ್ರೇಕ್ಷಕರಿಗೆ ತಲುಪಿಸೋದು. ಸೊ ಅದು ಈಗ ಪ್ರಮುಖ ಸಮಸ್ಯೆ ಆಗ್ತಾ ಇದೆ. ಅದೀಗ OTT ಅಲ್ಲಾಗಲಿ ಥಿಯೇಟರ್ಗಾಗಲಿ ನಮ್ಮ ಕೋವಿಡ್ನಿಂದ 2.5 ವರ್ಷವನ್ನು ನಾವು ಕಳ್ಕೊಂಡ್ವಿ. ಸೊ ಅದು ಆ ಟೈಮಲ್ಲಿ ಚಿತ್ರಗಳ ನಿರ್ಮಾಣ ಒಂದು ರೀತಿ ಥಿಯೇಟರ್ಗಳಿಗೆ ಹಿನ್ನಡೆ ಆಗಿ ಚಿತ್ರ ನಿರ್ಮಾತೃಗಳು ಚಿತ್ರವನ್ನು ಮಾಡೋದಕ್ಕೆ ಮತ್ತು ಚಿತ್ರರಂಗ ಎಷ್ಟು ಸಮಸ್ಯೆ ಅನುಭವಿಸ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಈಗ ಚಿತ್ರರಂಗ ಮತ್ತೆ ಓಪನ್ ಆಗೋ ಟೈಮಲ್ಲಿ OTT ಆಗಲೇ ಬಹಳಷ್ಟು ವೇಗವನ್ನು ಪಡೆದುಕೊಂಡು ಅದು ಈಗಾಗಲೇ ಒಂದು ಬೃಹತ್ತಾಗಿ ಬೆಳೆದುಬಿಟ್ಟಿದೆ. ಸೊ ಈ ರೀತಿ ಸನ್ನಿವೇಶಗಳನ್ನು ನಾವು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ನಮಗೆ ಮಾರ್ಗದರ್ಶನ ಬೇಕು. ಈಗ ನಮ್ಮ ವೇದಿಕೆ ಮೀರಿದಂಥ ಗಣ್ಯರೇ ಇದ್ದಾರೆ, ಅವರು ಬಹಳಷ್ಟು ಪರಿಶ್ರಮ ಇದೆ ಅವರ ಸಿನಿ ಪಯಣದಲ್ಲಿ. 30 ವರ್ಷ ಪರಿಶ್ರಮ, 50 ವರ್ಷ ಪರಿಶ್ರಮ. ಅಂದರೆ ಅವರು ಈ ಬದಲಾವಣೆಗಳನ್ನು ನೋಡ್ಕೊಳ್ತಾನೆ ಅದ್ರ ಜೊತೆನೆ ಬದಲಾಗ್ತಾ ಹೋಗಿ ಆ ಚಿತ್ರ ನಿರ್ಮಾಣ ಅನ್ನೋದೇನಿದೆ ಅದನ್ನು ಬಿಡದೇ ಆ ಸನ್ನಿವೇಶಗಳಿಗೆ ಹೊಂದ್ಕೊಳ್ತಾ ಹೋಗ್ತಿದ್ದಾರೆ. ಅವರು ನಮಗೆಲ್ಲ ದಾರಿದೀಪ ಮತ್ತು ನಮ್ಮ ಮಾರ್ಗದರ್ಶಕರಾಗಿ ನಿಲ್ಲಬೇಕು ಮತ್ತು ನಮಗೆ ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ನಾನು ಚಿತ್ರರಂಗ ಮಾಡ್ತೀನಿ ಅಂತ ಹೋದಾಗ ಖಂಡಿತವಾಗಲೂ ನಮಗೆ ಒಂದು ಕಿರುಚಿತ್ರ ಇರ್ಬೋದು ನಾವು ನಿರ್ಮಾಣ ಮಾಡಬೇಕು, ಬಟ್ ಮಾರ್ಗದರ್ಶನ ಅತ್ಯಂತ ಮುಖ್ಯ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಮತ್ತು ಫಿಲ್ಮೋಹಾಲಿಕ್ ಬಗ್ಗೆ ಹೇಳಬೇಕಂದ್ರೆ ನಾವು ಫಿಲ್ಮೋಹಾಲಿಕ್ 5 ವರ್ಷದಿಂದ ಆಪರೇಷನಲ್ ಆಗಿದೆ ಮತ್ತು ಕಳೆದ 2 ವರ್ಷಗಳಿಂದ ಈ ಸಿನಿಮಾ ಅಂತರಂಗವನ್ನು ನಡೆಸ್ಕೊಂಡು ಬರ್ತಾ ಇದೆ. ಇದು 2ನೇ ಸಿನಿಮಾ ಅಂತರಂಗ. ಸೊ ಈ ಚಿತ್ರದ ಒಂದು ರಂಗಕ್ಕೆ ಫಿಲ್ಮೋಹಾಲಿಕ್ ಹೋಗ್ತಾ ಹೋಗ್ತಾ ಮುಂದೆ ಬಹಳಷ್ಟು ಕೊಡುಗೆಗಳನ್ನು ನೀಡೋದಿದೆ ಮತ್ತು ನಮ್ಮ ಒಂದು ಆಲೋಚನೆಗಳು, ಸ್ಕ್ರಿಪ್ಟ್ ಆಗಲಿ ಒಂದು ಚಿತ್ರಕಥೆ ಆಗಲಿ ಅದರ ಒಂದು ಅಡಿಪಾಯ ಈಗ ನಾವು ಅಡಿಪಾಯದ ಹಂತದಲ್ಲಿ ಇದ್ದೀವಿ. ಸೊ ಮನೆ ನಿರ್ಮಾಣವನ್ನು ನಾವು ಗ್ಯಾರಂಟಿ ನಾವು ನಿರೀಕ್ಷಿಸ್ಬೋದು ನಮ್ಮ ಅನೇಕ ಗಣ್ಯರ ಸಹಕಾರದೊಂದಿಗೆ. ಮುಂದೆ ನಮ್ಮ ಆಲೋಚನೆ ನಮ್ಮ ಕನಸುಗಳು ಚಿತ್ರರೂಪದಲ್ಲಿ ಬಂದೇ ಬರುತ್ತೆ ಫಿಲ್ಮೋಹಾಲಿಕ್ ಫೌಂಡೇಶನ್ ವತಿಯಿಂದ. ಮತ್ತು ಫಿಲ್ಮೋಹಾಲಿಕ್ ಫೌಂಡೇಶನ್ ವತಿಯಿಂದ ಇಂದು ನೆರೆದಿರುವ ಎಲ್ಲ ವೇದಿಕೆ ಮೇಲಿನ ಗಣ್ಯರಿಗೆ ಮತ್ತು ಪ್ರೇಕ್ಷಕರಿಗೆ ಬಂದಿರುವುದು ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಕ್ಷಮಿಸಿ, ಒಬ್ಬರ ಹೆಸರು ಬಿಟ್ಟಿತ್ತು. ಶ್ರೀ ದೇವೇಂದ್ರ ನಾಯ್ಡು ಅವರು ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು.
ಪ್ರಕೃತಿ ಪ್ರಸನ್ನ ಅವರ ಕಡೆಯಿಂದ ತುಳಸಿ ಗಿಡ ಕೊಡುಗೆ ಸಮಾಜ ಸೇವಕರು. ಒಂದು ಗಿಡವನ್ನು ಕೊಡಬೇಕಾಗಿ ಕೋರಿಕೆ. ಫಿಲ್ಮಲಿ ಫೌಂಡೇಶನ್ ಸಂಸ್ಥಾಪಕರು ಆದಿತ್ಯ ಅವರು ದಯವಿಟ್ಟು ವೇದಿಕೆ ಮುಂದೆ ಬರಬೇಕು. ಈ ಒಂದು ದಿನ ಗಣ್ಯರು ಹೇಳಿದಂತಹ ಮಾತುಗಳು ಒಂದೊಂದು ಮುದ್ದಿನಂತಿದ್ದವು. ದಯವಿಟ್ಟು ಅವರು ಹೇಳಿದಂತಹ ಮಾತುಗಳನ್ನ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ದಿಲೀಪ್ ಕುಮಾರ್ IFMA ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್, ವಿಜಯಲಕ್ಷ್ಮಿ ಸತ್ಯಮೂರ್ತಿ ಬರಹಗಾರರು ಸ್ನಾಕ್ಸ್ ಸ್ಪಾನ್ಸರ್, ಕವಿತಾ ಶ್ರೀನಾಥ್ ಕವಿತಾ ಕಲ್ಪತರು ಫೌಂಡೇಶನ್ ಸಂಸ್ಥಾಪಕರು, ಊಟದ ವ್ಯವಸ್ಥೆ, ಪ್ರಕೃತಿ ಪ್ರಸನ್ನ ತುಳಸಿ ಗಿಡದ ಕೊಡುಗೆ ಸಮಾಜ ಸೇವಕರು, NT ಸುರೇಶ್ ಸಮಾಜ ಸೇವಕರು, ಫ್ರೇಮ್ಸ್ ಸವಿತಾ ರಾಮು ಹಾಗೂ ಈ ಒಂದು ವಿಷಯವನ್ನ ನಾನು ನನ್ನ ಜೀವನದಲ್ಲಿ ಮಾತಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆದರೂ ವಿಷಯ ಹೇಳಬೇಕು. ಅವರು ಮಾಡಿದಂತಹ, ಚಿಕ್ಕದಾಗಿ ಹೇಳ್ತೀನಿ, ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳು, ಅವರು ನಡೆದಂತಹ ದಾರಿನ ನಾವು ಅನುಸರಿಸಿಕೊಂಡು ಅವರ ದಾರಿಯಲ್ಲಿ ಹೋಗೋಣ. ಅವರು ಮಾಡಿದಂತಹ, ಅವರು ಬಿತ್ತಿದಂತಹ ಬೀಜಗಳು, ಒಳ್ಳೆಯ ಕೆಲಸಗಳು ಯಾವ ರೀತಿ ಮಾಡಿದ್ರು ಆ ಒಂದು ದಾರಿಯನ್ನ ನಾವು ಪಾಲಿಸ್ಕೊಂಡು ಹೋಗೋಣ ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು